ಕೂಡ ಪ್ರೀತಿಯ ಸ್ವಾಗತವನ್ನು ಕೋರ್ತಾ ಆರ್ ಚಂದ್ರಕಾಂತ್ ಸರ್ ಈ ಸಿನಿಮಾದ ನಿರ್ದೇಶಕರು, ಕ್ಯಾಪ್ಟನ್ ಆಫ್ ದ ಶಿಪ್. 15 ವರ್ಷಗಳಿಂದ ಇಂಡಸ್ಟ್ರಿ ಇದ್ದಾರೆ. ಇವರ ನಿರ್ದೇಶನದ 2ನೇ ಸಿನಿಮಾ ಇದಾದ್ರೂ ಕೂಡ ಪೋಸ್ಟರ್ ಡಿಸೈನಿಂಗ್ ವಿಚಾರದಲ್ಲಿ ತುಂಬಾ ದೊಡ್ಡ ದೊಡ್ಡ ಸಿನಿಮಾಗಳಿಗೆ ಕವಿರಾಜ್ ಸರ್ದೆ ಮದುವೆ ಮಮತೆ ಕರೆಯೋದೇ ಆಗಿರ್ಬೋದು, ಅಥವಾ ಅಂಬಿನಿಂಗ್ ವಯಸ್ಸು ಆಯ್ತು, ಈ ತರ ಲಿಸ್ಟ್ ದೊಡ್ಡದಿದೆ. 15 ವರ್ಷದಿಂದ ಪೋಸ್ಟರ್ ಡಿಸೈನಿಂಗ್ ಅಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡವರು ಈಗ ನಿರ್ದೇಶನಕ್ಕೆ ಇಳಿದಿದ್ದಾರೆ. ಇದು 2ನೇ ಸಿನಿಮಾ ತೂಫಾನ್. ಇನ್ನು ಈ ಸಿನಿಮಾದ ನಾಯಕ ನಟನಾಗಿ ರೋಷನ್ ಅವರು ಮೊದಲ ಸಿನಿಮಾ ಇದು. ನಿಮಗೂ ಕೂಡ ಪ್ರೀತಿಯ ಸ್ವಾಗತ. ಅವರಿಗೆ ಜೋಡಿಯಾಗಿ ಚಂದನ ಮನದ ಚಂದದ ಚಲುವೆ ಅನುಷಾ ರೈ ಅವರು ಆಕ್ಟ್ ಮಾಡ್ತಿದ್ದಾರೆ. ನಿಮಗೂ ಕೂಡ ಪ್ರೀತಿಯ ಸ್ವಾಗತವನ್ನು ಕೋರ್ತಾ ಇಡೀ ತಂಡಕ್ಕೆ ಸಪೋರ್ಟ್ ಮಾಡೋದಕ್ಕೆ ಸಾಕಷ್ಟು ಜನ ಸ್ನೇಹಿತರು ಬಳಗ, ಕುಟುಂಬದವರು, ಸಿನಿಮಾ ಇಂಡಸ್ಟ್ರಿ ಅವರು ಎಲ್ಲರೂ ಆಗಮಿಸಿದ್ದೀರಾ. ಎಲ್ರಿಗೂ ಸ್ವಾಗತ ಕೋರ್ತಾ ಕಾರ್ಯಕ್ರಮ ಶುರು ಮಾಡ್ಬಿಡ್ತೀನಿ. ಯಾವುದೇ ಕಾರ್ಯಕ್ರಮ ಆರಂಭ ಮಾಡೋದಕ್ಕೂ ಮುಂಚೆ ದೀಪ ಬೆಳಗುವ ಮೂಲಕ ಕಾರ್ಯಕ್ರಮ ಶುರು ಮಾಡ್ತೀವಿ. ಹಾಗಾಗಿ ವೇದಿಕೆ ಮುಂಭಾಗದಲ್ಲಿರುವಂತ ಎಲ್ಲ ಅತಿಥಿ ಗಣ್ಯರು ವೇದಿಕೆ ಮೇಲೆ ಬರ್ಬೇಕಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಓಕೆ ಮನಸ್ಸು ಥ್ಯಾಂಕ್ ಯು. ಪ್ರಮೋದ್ ಮಾತಾಡ್ತಿರೋದು, ನಾನು ಸಾವ್ಯ ಆಯರ್, ನಮ್ಮ ಸೂರ್ಯಪ್ರಕಾಶ್ ಮಾತಾಡ್ತಾ ಇದ್ದೀನಿ. ನಮಸ್ಕಾರ, ನಾನು ಚೇತನ್ ಸರ್ ಮಾತಾಡ್ತಾ ಇರೋದು. ನಮಸ್ಕಾರ, ಗಣೇಶ್ ಮಾತಾಡ್ತಾ ಇದ್ದೀನಿ. ಈ ಚಲನಚಿತ್ರಕ್ಕೆ ಒಂದು ಎನರ್ಜಿಗಳಿಗೂ ನಂತರದಲ್ಲಿ ಒಂದು ತೂಫಾನ್ ಬರಕ್ಕೆ ರೆಡಿ ಆಗ್ತಿದೆ. ಮೊದಲನೇದಾಗಿ ನನಗೆ ಅಂದ್ರೆ ಅಲ್ಲಿ ಹುಟ್ಟಿರ್ಬೇಕಾದ್ರೆ ಜುಮ್ಮನಸ್ತಾನ ವಿಜುವಲ್ಸ್ ನೋಡಿದ್ರೆ ತುಂಬಾ ಚೆನ್ನಾಗಿ ಬಂದಿದೆ. ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ. ಎನರ್ಜೆಟಿಕ್ಕಾಗಿ, ಮಾಸಿವ್ ಆಗಿ, ತುಂಬಾ ಒಂದು ಹ್ಯೂಜ್ ಆಗಿ ಬರ್ತಿದೆ. ಕಂಪ್ಲೀಟ್ ಮೇಕಿಂಗ್ ಏನಿದೆ, ಯಾವುದೇ ಒಂದು ಹೈ ಬಜೆಟ್ ಮೂವಿಗಿಂತ ಏನು ಕಮ್ಮಿ KGF ನೆನೆಸೋದ್ರೆ ಮೇಕಿಂಗ್ ನೆಕ್ಸ್ಟ್ ಲೆವೆಲ್ ಮಾಡಿದ್ದಾರೆ. ಫೈಟಿಂಗ್ ಸಚಿನ್ ಬಸು ಮ್ಯೂಸಿಕ್ ಮಾಡಿರೋದು ಸ್ಟಾರ್ಟಿಂಗ್ ಕೇಳಿಸಿದೆ. ಡೈರೆಕ್ಷನ್ ಮಾಡಿದ್ದಾರೆ. ಮತ್ತೆ ರೋಷನ್ ಅವರು ಪಾದಾರ್ಪಣೆ ಮಾಡಿದ್ದಾರೆ. ತುಂಬಾ ಪಾಸಿಟಿವ್ ಆಗಿ ಕಾಣ್ತಾ ಇದ್ದಾರೆ. ಓವರಾಲ್ ಇಟ್ಸ್ ವೆರಿ ಟ್ಯಾಲೆಂಟೆಡ್ ಟೀಮ್ ಅಂತ ಅನಿಸ್ತದೆ ನನಗೆ. ಟ್ರೈಲರ್ ನೋಡಿದ್ರೆ ಅಫ್ಕೋರ್ಸ್ ಇದು ದೊಡ್ಡ ಸಿನಿಮಾ ನೋಡಬೇಕು, ಸಿನಿಮಾ ನೋಡಬೇಕು ಅಂತ ಅನಿಸುತ್ತೆ. ತುಂಬಾ ದೊಡ್ಡ ಸಿನಿಮಾದ ಶಕ್ತಿ ಇದೆ. ತುಂಬಾ ಅದ್ಭುತವಾಗಿ ಜನ ಇದನ್ನ ಸ್ವೀಕರಿಸ್ತಾರೆ ಅಂತ. ಈ ಸಿನಿಮಾದಲ್ಲಿ ನಾನು ಒಂದು ಪಾತ್ರ ಮಾಡಿದ್ದೀನಿ ಅಂತ ಹೇಳಿದ್ರೆ ತುಂಬಾ ಖುಷಿ ಆಗ್ತಿದೆ. ಶರೀಫಾ ಬೇಗಂ ಅವರು ಕೂಡ ನಿರ್ಮಾಪಕರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಆಕ್ಚುಲಿ ಹ್ಯಾಟ್ಸ್ ಆಫ್ ಟು ಹರ್. ಯಾಕಂದ್ರೆ ನಮ್ಮ ಸಿನಿಮಾ ರಂಗದಲ್ಲಿ ಫೀಮೇಲ್ ಪ್ರೊಡ್ಯೂಸರ್ಸ್ ತುಂಬಾ ಕಮ್ಮಿ. ಇಡೀ ತಂಡಕ್ಕೆ ಶುಭವಾಗಲಿ. ಈಗಾಗಲೇ ಬಿರುಸಾಗಿ ಚಿತ್ರೀಕರಣ ನಡೀತಿದೆ. ಈ ಹೊಸ ಟೀಮ್ಗೆ ಆಲ್ ದ ವೆರಿ ಬೆಸ್ಟ್ ಟು ಮೂವಿ. ಏನ್ ಹೇಳೋದು, ಕ್ರೈಮು ಕಾಣಿಸ್ತಾ ಇದೆ. ಸ್ವಲ್ಪ KGF ಗಿಂತ ಏನು ಕಡಿಮೆ ಇಲ್ಲ ಅನ್ನಿಸ್ತು. ನೋಡಿದ್ರೆ ಏನೋ ಒಂದು ರೀತಿ ಅದೇ ಒಂದು ಎನರ್ಜಿ ಬಂದಂಗಾಯ್ತು. ನಮ್ಮ ಮೂವಿ ನೋಡಿದ್ರೆ ಹೇಗಿರುತ್ತೋ ಅನ್ನಿಸ್ತು. ಆದ್ರೆ ಇಂಥ ಮೂವಿಗಳನ್ನ ನಮ್ಮ ಕನ್ನಡದಲ್ಲಿ ಎನ್ಕರೇಜ್ ಮಾಡ್ತಾರ? ಇತ್ತೀಚಿನ ದಿನಗಳಲ್ಲಿ ನೋಡ್ತಾ ಇದ್ರೆ ಏನೆಲ್ಲ ನಡೀತಾ ಇದೆ ನಾವು ನೋಡಿದಾಗ, ಒಬ್ಬ ಲಾಯರ್ ಆಗಿ ಆ ವ್ಯೂ ನೋಡಿದಾಗ ಕನ್ನಡ ಚಿತ್ರರಂಗನ ಇನ್ನೊಂದ್ ಕಡೆ ನಮ್ಮ ಕನ್ನಡದವರನ್ನೇ ಕೆಳಗಡೆ ಮಲಗಿಸ್ತಾ ಇದೀವಿ ಅನ್ನೋ ಒಂದು ಇದರಲ್ಲಿ ಎಷ್ಟು ಅದ್ದೂರಿಯಾಗಿ ಬಂದಿರೋ ಇದನ್ನ ನೋಡಿದ್ರೆ ಮೂವಿ ಎಷ್ಟು ಅದ್ದೂರಿಯಾಗಿರುತ್ತೆ. ಸೊ ಅದನ್ನ ಚೆನ್ನಾಗಿ ಕನ್ನಡದವ್ರು ಬೆಳೆಸಿದ್ರೆ ಅದನ್ನು ವೆರಿ ಪವರ್ಫುಲ್ ಮೀಡಿಯಾದವ್ರು ಇದಾರಲ್ಲ, ಇವ್ರು ಮನ್ಸು ಮಾಡಿದ್ರೆ ಮೇ ಬಿ ಇದು ಹಿಟ್ ಆಗತ್ತೆ ಅನ್ನಿಸ್ತಾರೆ. ಹಿಟ್ ಆಗೋ ಅದು ಮೂರವರು ನನಗಿದು ವೈಯಕ್ತಿಕವಾಗಿ ನನ್ಗೆ ಅನ್ನಿಸ್ತಾ ಇದೆ. ಇತ್ತೀಚಿನ ದಿನಗಳಲ್ಲಿ ಅದ್ರ ಲಾಯರ್ ನಾವು ನೋಡ್ತಿರ್ತೀವಲ್ಲ, ಕ್ರೈಮು ಅದೆಲ್ಲ. ಆಕ್ಚುಲಿ ಇದನ್ನ ನೋಡಿದಾಗ ನನ್ಗೇನು ಅನ್ನಿಸ್ತು, ಏನೋ ಅದನ್ನೆಲ್ಲ ಜಾಸ್ತಿ ಹಿಡಿದು ಇಟ್ಟಿದ್ದಾರೆ ಈ ಮೂವಿಯಲ್ಲಿ ಅಂತ ಕಾಣಿಸ್ತಾ ಇದೆ. ನಿಮ್ಗೆ ಯಾವ್ದಾದ್ರು ರಿಯಲ್ ಲೈಫ್ ಕ್ಯಾರೆಕ್ಟರ್ಸ್ ಎಲ್ಲ ನೆನಪಿಗೆ ಬಂದಿದೆಯಾ? ಬಿಕಾಸ್ ಎವ್ರಿ ಡೇ ನೀವು ಮೀಡಿಯಾದವ್ರ ಮುಂದೆ
ಮೀಡಿಯಾದ ಮುಂದೆ ಹೇಳಿದ್ರೆ ತಪ್ಪಾಗ್ಬೋದು. ಅಂಡ್ ಜೊತೆಗೆ ನಾನು ಈ ಮಾಧ್ಯಮದವ್ರ ಮುಂದೆಗಡೆನೆ ನಾನು ಕೇಳಕ್ಕೆ ಇಷ್ಟಪಡ್ತೀನಿ. ನಾನು ಸಾಮಾನ್ಯವಾಗಿ ಇಂಥ ಕಾರ್ಯಕ್ರಮಗಳಲ್ಲಿ ಬಹಳ ಕಡಿಮೆ, ನಮ್ದೆಲ್ಲ ಬೀಗ ಲಾಯರ್ಸ್ ನಮ್ದು ಬೇರೆ ಇದರಲ್ಲಿ ಇರ್ತೀವಿ. ಆದ್ರೆ ಇದನ್ನ ನೋಡೋಕೆ ನನಗೆ ಅನ್ನಿಸ್ತು, ಇತ್ತೀಚಿನ ದಿನಗಳಲ್ಲಿ ಸುಮಾರು ಥಿಯೇಟರ್ಗಳು ಮುಚ್ತಾ ಇದ್ದಾರೆ, ಹಾಗೆ ಹೀಗೆ ಕನ್ನಡ ಚಿತ್ರರಂಗಗಳು ಒಳ್ಳೆ ಮೂವಿಗಳು ಓಡ್ತಾನೆ ಇಲ್ಲ ಅಂತ ಅನ್ನೋ ಇಂಥ ಸ್ಥಿತಿಯಲ್ಲಿ ಕನ್ನಡ ಚಿತ್ರರಂಗ ಉಳಿಬೇಕು ಅಂದ್ರೆ ಖಂಡಿತವಾಗಿಯೂ ಮಾಧ್ಯಮಗಳ ಪಾತ್ರ ತುಂಬಾ ದೊಡ್ಡದಿದೆ ಅಂತ ನನ್ಗೆ ಅನ್ನಿಸ್ತಾ ಇದೆ. ಸೊ ನೀವು ಮನಸ್ಸು ಮಾಡಿದ್ರೆ ಇಂಥ ಚಿತ್ರ ಉಳಿಯುತ್ತೆ. ಅಲ್ಲಿರ್ತಕ್ಕಂಥ ಕಲಾವಿದರಿಗೆ, ಟೆಕ್ನಿಷಿಯನ್ಸ್ಗೆ, ಮ್ಯೂಸಿಷಿಯನ್ಸ್ಗೆ ಎಲ್ಲರಿಗೂ ಕೂಡ ಒಂದು ದಾರಿ ಆಗುತ್ತೆ. ಅದರಿಂದ ನೂರಾರು ಕುಟುಂಬಗಳ ದಾರಿ ದೀಪಕ್ಕೆ ನೀವು ಕಾರಣ ಆಗ್ತೀರಾ ಅಂತ ನನ್ಗೆ ಅನ್ನಿಸ್ತಾ ಇದೆ. ಸೂಪರ್ ಸೂಪರ್, ಥ್ಯಾಂಕ್ ಯು ಸೋ ಮಚ್ ಸರ್. ನಾನು ನೀವೇ ಕಾರ್ಯಕ್ರಮ ಫಸ್ಟ್ ಬಂದಿದ್ವಿ ಎಲ್ಲರಿಗಿಂತ ಮುಂಚೆ. ಥ್ಯಾಂಕ್ ಯು ಸೋ ಮಚ್. ಹಾಗೆ ನಮ್ಮ ಕವಿರಾಜ್ ಎಕ್ಸ್ಪೆಕ್ಟ್ ಮಾಡಿದ್ರೆ ಅವತ್ತೆ? ಇಲ್ಲ, ನಿಜವಾಗ್ಲೂ ಎಕ್ಸ್ಪೆಕ್ಟ್ ಮಾಡಿಲ್ಲ. ನನ್ನ ಮೊದಲನೆಯ ನಿರ್ದೇಶನದ ಸಿನಿಮಾ ಎರಡು ಮಧ್ಯೆ ಆಗ್ತೀವಲ್ಲ, ಓಕೆ. ನನ್ನ ಮೊದಲನೇ ನಿರ್ದೇಶನದ ಸಿನಿಮಾ ಮೊದಲನೇ ಒಂಬತ್ತನೇ ಕರೆಯಲ್ಲಿ ಇವರು ಬಹಳ ಚಿಕ್ಕ ಹುಡುಗ ಆಗಿದ್ರು. ಪೋಸ್ಟರ್ ಡಿಸೈನ್ ಮಾಡ್ತಾ ಇದ್ರು, ತುಂಬಾ ಕ್ರಿಯೇಟಿವ್ ಆಗಿತ್ತು ಇದ್ರು. ಆ ಪೋಸ್ಟರ್ ಡಿಸೈನ್ ಅಂದ್ರೆ ಒಂದು ಫೋಟೋ, ಅದಕ್ಕೆ ಕೆಳಗಡೆ 4 ಕ್ಯಾಪ್ಷನ್ ಹಾಕಿ ಕೊಟ್ಬಿಡೋದಲ್ಲ, ಅದ್ರಲ್ಲಿ ಒಂದು ಕಾನ್ಸೆಪ್ಟ್ ಕಾಣಿಸ್ಬೇಕು, ಅದೊಂದು ಕಥೆ ಹೇಳ್ಬೇಕು, ಆ ತಾಕತ್ತು ಇತ್ತು ಅವರಿಗೆ. ಒಂದು ಕ್ರಿಯೇಟಿವ್ ಆಗಿದ್ದಾರೆ. ಬಟ್ ಒಂದು ದಿನ ಡೈರೆಕ್ಟರ್ ಆಗ್ತಾರೆ ಅನ್ಕೊಂಡಿಲ್ಲ, ಬಟ್ ಅವರು ಅವತ್ತೇ ಆಸೆ ವ್ಯಕ್ತಪಡಿಸಿದ್ರು. ಇವಾಗ ನೋಡಿದ್ರೆ ಖುಷಿ ಆಯ್ತು, ಹೆಮ್ಮೆ ಆಯ್ತು. ಇವರ ವಿಷಯದಲ್ಲಿ ನಿಜವಾಗ್ಲೂ ಒಂದು ನಂಬಿದೆ, ಖಂಡಿತವಾಗ್ಲೂ ಒಂದು ತಾಕತ್ತು ಕಾಣಿಸ್ತಾ ಇದೆ ಅಲ್ಲಿ. ಫ್ರೇಮಿಂಗ್ ಆಗಿರ್ಬೋದು, ಲೈಟಿಂಗ್ ಆಗಿರ್ಬೋದು, ಆ ಟೋನ್ ಆಗಿರ್ಬೋದು, ಮ್ಯೂಸಿಕ್ BGM ಆಗಿರ್ಬೋದು, ಏನೋ ಒಂದ್ ಕಡೆ ಇವಾಗ ಏನಾಗಿದೆ ಅಂದ್ರೆ ಸಿನಿಮಾ ಒಂದು ದಿಕ್ಕಿನಲ್ಲಿ ಥಿಯೇಟರ್ಗೆ ಬಂದು ನೋಡಬೇಕು ಅಂದ್ರೆ ಏನೋ ಒಂದು ಲಾರ್ಜರ್ ದನ್ ಲೈಫ್ ದೊಡ್ಡದಾಗಿರ್ಬೇಕು. ಟಿವಿಯ ಒಂದು ಏನೋ 24 ಇಂಚು 56 ಇಂಚು ಮೀರಿ ದೊಡ್ಡ ಪರದೆಯಲ್ಲಿ ನೋಡ್ಬೇಕಾದ ಏನೋ ಒಂದು ದೊಡ್ಡದಾಗಿದ್ರೆ ಅದನ್ನ ಜನ ನೋಡ್ತಾರೆ, ಎಮೋಷನ್ ಎಲ್ಲ ನೋಡ್ತಾರೆ. ಬಟ್ ಒಂದು ಬೇಸಿಕ್ ಫಾರ್ಮುಲಾ ಲಾರ್ಜರ್ ದನ್ ಲೈಫ್ ಏನೋ ದೊಡ್ಡದಾಗಿರ್ಬೇಕು, ಏನೋ ಒಂದು ಬೇರೆ ಲೋಕನೇ ತೋರಿಸ್ಬೇಕು ಸಿನಿಮಾ, ಆವಾಗ ಜನ ಬರ್ತಾರೆ ಅನ್ನೋ ಮಾತಿದೆ. ಸ್ವಲ್ಪ ಸಂಕಷ್ಟದ ಸ್ಥಿತಿನೇ ಈಗ ನಮ್ಮ ಸಿನಿಮಾ ರಂಗಕ್ಕೆ. ಅಲ್ಲಿ ನಾವು ನಿನ್ನೆ ಕೂಡ ಮಾತಾಡ್ತಿದ್ವಿ, ಯಾವ್ದೋ ಒಂದು ಸಿನಿಮಾ ಬರುತ್ತೆ ಎಲ್ಲದನ್ನೂ ಧೂಳು ಎಪ್ಸತ್ತೆ ಅಂತ. ಈ ತರದ್ದು ಏನೋ ಬೇಕು ಆಕ್ಚುಲಿ. ಈ ಸಿನಿಮಾ ಆ ಸಿನಿಮಾ ಆದ್ರೂ ಜನ ಮತ್ತೆ ಬರೋಬರಾಗಿ ದೊಡ್ಡ ಹೊಸ ಪ್ರತಿಭೆಗಳು ಎಲ್ಲ ಸೇರಿ ಸಿನಿಮಾ ಮಾಡ್ತಿದ್ದಾರೆ. ರಾಜೀವ್ ಅವರಿಗೆ, ನಾನು ರಾಜೀವ್ ಅಂತಿದ್ವಿ, ರಾಜೀವ್ ಚಂದ್ರಕಾಂತ್ ಆಗಿದ್ದಾರೆ. ರಾಜೀವ್ ಅವರಿಗೆ ದೊಡ್ಡ ಮಟ್ಟದ ವಿಜಯ ಈ ಸಿನಿಮಾ ಮೂಲಕ ಲಭಿಸ್ಲಿ. ದೊಡ್ಡ ನಿರ್ದೇಶಕರಾಗಲಿ, ಒಳ್ಳೆ ಹೀರೋ ಆಗಿ ಇವರು ಮುಂದುವರಿಲಿ. ಎಲ್ಲಾ ಕಲಾವಿದರಿಗೂ ಇದರಿಂದ ದೊಡ್ಡ ಯಶಸ್ಸು ಸಿಗಲಿ ಅಂತ ಹಾರೈಸ್ತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಕಾರ್ಯಕ್ರಮ ನಮಸ್ಕಾರ. ಸೊ ನನ್ನ ಹೆಸರು ಪ್ರಮೋದ್ ಜಯ ಅಂತ. ನಾನು ಹಿಂದೆ ದಿಲ್ಖುಷ್ ಅನ್ನೋ ಒಂದು ಸಿನಿಮಾ ಮಾಡಿದ್ದೆ. ಇದು ಅತಿಥಿಯಾಗಿ ಇನ್ನೊಂದು ಸಿನಿಮಾಗೆ ಫಸ್ಟ್ ಪ್ರೆಸ್ ಮೀಟ್ ನಾನು ತಂದಿರೋದು. ತುಂಬಾ ಖುಷಿ ಆಗಿದೆ. ತುಂಬಾ ಥ್ಯಾಂಕ್ಸ್. ಇದಕ್ಕೆ ಕಂಟೆಂಟ್ ಹೆಂಗ ಅನಿಸ್ತು ಸರ್? ಕಂಟೆಂಟ್ ಟೆಕ್ನಿಕಲ್ ಟೀಮ್ ಆಗಲಿ, ಮತ್ತೆ ಡೈರೆಕ್ಟರ್ ರಾಜೀವ್ ಚಂದ್ರಕಾಂತ್ ಸರ್ ತುಂಬಾ ವರ್ಕ್ ಏನು ಎಫರ್ಟ್ ಆಗಿದೆ, ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ತೆರೆ ಮೇಲೆ. ಅದರಲ್ಲಿ ಹೀರೋ ತುಂಬಾ ಪ್ರಾಮಿಸಿಂಗ್ ಕಾಣಿಸ್ತಾರೆ. ಆಲ್ ದ ಬೆಸ್ಟ್ ಸರ್, ಆಲ್ ದ ಬೆಸ್ಟ್ ರಾಜೀವ್ ಚಂದ್ರಕಾಂತ್ ಸರ್. ಹಾಗೆ ಇದಕ್ಕೆ ಹಣ ಹೂಡಿರುವಂತ ನಿರ್ಮಾಪಕರಿಗೂ ಆಲ್ ದ ಬೆಸ್ಟ್. ಅದರಲ್ಲಿ ನನಗೆ ಇಷ್ಟ ಆಗಿರೋದ್ರೆ ಮ್ಯೂಸಿಕ್ ತುಂಬಾ ಚೆನ್ನಾಗಿ ತರಿಸಿದ್ದಾರೆ ಡೈರೆಕ್ಟ್ರು. ಆಮೇಲೆ ಸಿನಿಮಾಟೋಗ್ರಫಿ ಆಗಿರ್ಬೋದು. ಆಮೇಲೆ ಇತ್ತೀಚಿನ ಟ್ರೆಂಡ್ ಏನ್ ಬೇಕು, ಯೂತ್ಸ್ ಏನ್ ಇಷ್ಟಪಡ್ತಿದ್ದಾರೆ, ಆಡಿಯನ್ಸ್ ಏನ್ ಇಷ್ಟಪಡ್ತಿದ್ದಾರೆ, ಅದನ್ನ ತುಂಬಾ ಚೆನ್ನಾಗಿ ಕಟ್ಕೊಟ್ಟಿದ್ದಾರೆ. ಟೀಸರ್ ಎಷ್ಟು ಚೆನ್ನಾಗಿದೆ ಅಂದ್ರೆ ಸಿನಿಮಾ ಇನ್ನೂ ಚೆನ್ನಾಗಿರುತ್ತೆ ಅನ್ಕೊಂಡಿದ್ದೀನಿ. ಒಳ್ಳೇದಾಗಲಿ ಇಡೀ ತಂಡಕ್ಕೆ. ಟೈಟಲ್ ಎಲ್ಲ ತುಂಬಾ ಫೋರ್ಸ್ ಇದೆ. ಟೈಟಲ್ ತಂಡದ ಎಲ್ಲ ಭಾಗಗಳನ್ನು ಹೆಂಗೆ ಕೆಲಸ ಮಾಡಿದ್ರೆ, ಅಚ್ಚುಕಟ್ಟಾಗಿ ಮಾಡಿದ್ರೆ ಈ ತರದ್ದು ಸಿನಿಮಾ ಈ ತರದ್ದು ಟ್ರೈಲರ್ ಮಾಡಕ್ಕೆ ಸಾಧ್ಯ ಅಂತ ನನಗೆ ಅನಿಸಿದೆ. ಡೈರೆಕ್ಟರ್ ಆಗಿರ್ಬೋದು, ಪ್ರೊಡ್ಯೂಸರ್ ಆಗಿರ್ಬೋದು, ಕಲಾವಿದರಾಗಿರ್ಬೋದು, ಕ್ಯಾಮ್ರಾ ವರ್ಕ್ ಆಗಿರ್ಬೋದು, ಮ್ಯೂಸಿಕ್ ಆಗಿರ್ಬೋದು, ಎಡಿಟಿಂಗ್ ಆಗಿರ್ಬೋದು, ಪ್ರತಿಯೊಬ್ಬರು ತುಂಬಾ ಚೆನ್ನಾಗಿ ಎದ್ದು ಕಾಣಿಸ್ತಿದೆ. ಆಮೇಲೆ ರೀರೇಖಾಡಿಗೆ ಆಗಿರ್ಬೋದು, ಎಲ್ಲರಿಗೂ ನನ್ನ ಕಡೆಯಿಂದ ಆಲ್ ದಿ ಬೆಸ್ಟ್. ಎಷ್ಟಾಗುತ್ತೆ ಅಷ್ಟು ಪ್ರಚಾರ ಕೊಡಿ. ಇಂಥ ಸಿನಿಮಾಗಳು ಗೆದ್ರೆ ನಮಗೆಲ್ಲ ಒಂದ್ ಕಡೆ ಚಿಗುರೊಳಗಾಗುತ್ತೆ. ಅದರಲ್ಲೂ ಹೊಸ ಪ್ರತಿಭೆಗಳು ಬಂದ್ರೆ ಚಿತ್ರರಂಗದ ಬೆಳವಣಿಗೆ ಲಕ್ಷಣ. ದಯವಿಟ್ಟು ಎಲ್ಲರೂ ಎನ್ಕರೇಜ್ ಮಾಡಿ ಸಪೋರ್ಟ್
ಸಪೋರ್ಟ್ ಮಾಡಿ ಎಂದಿನಂತೆ ನೀವು ಪ್ರೀತಿ ಪ್ರೋತ್ಸಾಹ ನಮ್ಮ ಸಿನಿಮಾ ತೂಫಾನ್ ಸಿನಿಮಾ ನಮ್ಮ ಕನ್ನಡ ಚಿತ್ರರಂಗದ ಮೇಲೆ ಅಂತ ಎಲ್ಲ ಕನ್ನಡಿಗರು ಹಾಗೆ ನಿಮ್ಮಲ್ಲಿ ಮನವಿ ಮಾಡ್ತೀನಿ. ಥ್ಯಾಂಕ್ ಯು. ನೋಡಿದ್ರ ಬಟ್ ನನಗೆ ತುಂಬಾ ಪ್ರಾಮಿಸ್ ಅನ್ಸಿದ್ದು ಡೈರೆಕ್ಟ್ ಹಾಗೂ ನಮ್ಮ ರೈಸಿಂಗ್ ಸ್ಟಾರ್ ರೋಷನ್ ಅವರು ತುಂಬಾ ಫೋರ್ಸ್ ಅಲ್ಲಿ ಕಾಣಿದ್ದಾರೆ ಸ್ಕ್ರೀನ್ ಮೇಲೆ. ಸೊ ಎಲ್ಲರಿಗೂ ಆಲ್ ದ ಬೆಸ್ಟ್ ಹೇಳ್ತಾ ಒಳ್ಳೇದಾಗ್ಲಿ. ಸಾರಿ ಮೇಡಮ್ ನಿಮ್ಮ ಹೆಸರು ಗೊತ್ತಲ್ಲ, ಹೀರೋಯಿನ್ ಅನುಷರೈ. ಓಕೆ ಮೇಡಮ್, ನಿಮ್ಗೆ ಆಲ್ ದ ಬೆಸ್ಟ್, ಒಳ್ಳೇದಾಗಲಿ. ಪ್ರೊಡಕ್ಷನ್ ಆಗಿರೋ ಸರ್ ಪ್ರೊಡಕ್ಷನ್ ವತಿಯಿಂದ ಇನ್ನಷ್ಟು ಈ ತರ ಒಳ್ಳೊಳ್ಳೆ ಸಿನಿಮಾಗಳು ಬರಲಿ ಅಂತ ಕೇಳ್ಕೊತೀನಿ. ಇಡೀ ಚಿತ್ರ ಟೀಮ್ಗೆ ಆಲ್ ದ ಬೆಸ್ಟ್ ಹೇಳಕ್ಕೆ ಇಷ್ಟಪಡ್ತೀನಿ. ಎಲ್ಲ ಮಾಧ್ಯಮ ಮಿತ್ರರಿಗೂ ಧನ್ಯವಾದ ಹೇಳ್ತಾ, ಹಾಗೆ ನನ್ನ ಆತ್ಮೀಯರು ನಮ್ಮ ಸ್ನೇಹಿತರು ಎಲ್ರಿಗೂ ಧನ್ಯವಾದ ಹೇಳ್ತಾ ಹೇಳಕ್ಕೆ ಇಷ್ಟಪಡ್ತೀನಿ. ಕನ್ನಡ ಸರ್ ತುಂಬಾ ಥ್ಯಾಂಕ್ಸ್ ನೀವು ಬಂದಿದ್ದಕ್ಕೆ. ಹಾಗೆ ದಿಲ್ಖುಷ್ ಟೀಮ್ಗೂ ತುಂಬಾ ಧನ್ಯವಾದಗಳು. ನಾರಾಯಣ ಸ್ವಾಮಿ ಅವ್ರಿಗೂ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ. ನಿಜ ಹೇಳ್ಬೇಕು ಇದು ನನ್ನ ಸಿನಿಮಾ ಅನ್ನೋದಕ್ಕಿಂತ ಇಡೀ ನಮ್ಮ ತಂಡ ಸಿನಿಮಾ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ನಾನು ಒಬ್ಬನೇ ಕೆಲಸ ಮಾಡಿಲ್ಲ, ಪ್ರತಿಯೊಬ್ಬ ಟೆಕ್ನಿಷಿಯನ್ ಕೆಲಸ ಮಾಡಿದ್ದಾರೆ. ಸೊ ಅವ್ರ ಶ್ರಮವನ್ನ ಒಟ್ಟುಗೂಡಿಸುವ ಪ್ರಯತ್ನ ನಾನು ಮಾಡಿದ್ದೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಫಸ್ಟ್ ಆಫ್ ಆಲ್ ಹೇಳ್ಬೇಕು ಅಂದ್ರೆ ಇದು ಡೈರೆಕ್ಟರ್ ಸಿನಿಮಾ ಅನ್ನೋದಕ್ಕಿಂತ ಟೆಕ್ನಿಷಿಯನ್ ಸಿನಿಮಾ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ನೀವೇ ನೋಡ್ತಾ ಇದ್ರೆ ಸ್ಕ್ರೀನ್ ಅಲ್ಲಿ ಪ್ರತಿಯೊಂದು DI ಆಗಿರ್ಬೋದು, DTS ಆಗಿರ್ಬೋದು, DOP ಅವ್ರ ಕೆಲಸ ಆಗಿರ್ಬೋದು, ಹಾಗೆ ಕ್ಯಾಮ್ರಾಮನ್ ಗಂಗು ಅವ್ರ ಕೆಲಸ ಆಗಿರ್ಬೋದು, ಆಮೇಲೆ CG ಅವರ ಕೆಲಸ ಆಗಿರ್ಬೋದು, ಪ್ರತಿಯೊಂದು ಕೂಡ ತುಂಬಾ ಅಚ್ಚುಕಟ್ಟಾಗಿ ತುಂಬಾ ಪ್ರಾಮಾಣಿಕವಾಗಿ ಮಾಡಿದ್ದಾರೆ. ಸೊ ಅವ್ರು ಎಲ್ರಿಗೂ ನಾನು ನೆನೆಸ್ಕೋಬೇಕು ಅಂತಾನೆ ಇವತ್ತು ಸ್ಕ್ರಿಪ್ಟಿಂಗ್ ಪಾರ್ಟ್ ಹೇಳಿಕೊಂಡಿದ್ದೀನಿ. ಪ್ರತಿಯೊಬ್ಬರ ಹೆಸರು ಹೇಳ್ಬೇಕು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮೊದಲನೇದಾಗಿ ಡೈರೆಕ್ಟರ್ ಬಿಟ್ಟರೆ ನೆಕ್ಸ್ಟ್ ಕಾಣೋದೇ DOP ಅವರು. ಸೊ DOP ಅವರು ಬಂದು ಗಂಗು ಅಂತ. ಗಂಗು ಅವರು ಇದಕ್ಕಿಂತ ಮುಂಚೆ ಮುಗಿಲ್ಪೇಟೆ ಒಂದು ಸಿನಿಮಾ ಮಾಡಿದ್ರು. ಸೊ ಅದು ತುಂಬಾನೇ ಕ್ಲಾಸ್ ಮೂವಿ, ಅದು ತುಂಬಾನೇ ಇಷ್ಟ ಆಗಿತ್ತು. ಬಟ್ ಈ ಸಿನಿಮಾ ಹೇಗೆ ಮಾಡ್ತಾರೆ ಅಂತ ಅನ್ಕೊಂಡಿದ್ದೆ, ಬಟ್ ಅನ್ಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿ ಮಾಡ್ಕೊಟ್ರು. ಸೊ ಗಂಗು ಅವರೇ, ಈ ವೇದಿಕೆ ಮೂಲಕ ನಿಮ್ಗೆ ತುಂಬಾ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆ DOP ಕೆಲಸ ಆದ್ಮೇಲೆ ನೆಕ್ಸ್ಟ್ ಕಾಣೋದೇ ಮ್ಯೂಸಿಕ್ ಡೈರೆಕ್ಟರ್. ಮ್ಯೂಸಿಕ್ ಡೈರೆಕ್ಟರ್ ಬಂದು ಸಚಿನ್ ಬಸ್ರೂರ್ ಅಂತ. ಸಚಿನ್ ಬಸ್ರೂರ್ ಬೇರೆ ಯಾರು ಅಲ್ಲ, ರವಿ ಬಸ್ರೂರ್ ಅವರ ಅಕ್ಕನ ಮಗ. ಸೊ ಆಕ್ಚುಲಿ ನಾವು ಫಸ್ಟ್ ಅನ್ಕೊಂಡಿದ್ದೆ ರವಿ ಬಸ್ರೂರ್ ಸರ್. ಸೊ ಅಷ್ಟೊಂದು ಬಜೆಟ್ ನಮ್ಮ ಇಲ್ಲ ಅಂತ ಅನಿಸ್ತು. ಸೊ ಅದಕ್ಕೆ ಸಚಿನ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅನಿಸ್ತು. ಸೊ ಸಚಿನ್ ತುಂಬಾ ಏನು ಚಿಕ್ಕವರಲ್ಲ, ಅವರು ಕೂಡ ಸಲಾರು KGF ಅಂತ ಸಿನಿಮಾಗಳಿಗೆ ಅಸೋಸಿಯೇಟ್ ಆಗಿ ಮಾಡೋರು. ಸೊ ಅವ್ರು ಹೋಗಿ ಅಪ್ರೋಚ್ ಮಾಡಿದಾಗ ನಮ್ಮ ಸಿನಿಮಾದ ಕಂಟೆಂಟ್ ಹೇಳಿದಾಗ ತುಂಬಾನೇ ಖುಷಿಯಾಗಿ ಈ ನನ್ನೊಂದು ಮ್ಯೂಸಿಕ್ ಮಾಡಿದ್ದಾರೆ. ಸೊ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೊಳ್ತೀನಿ, ಮ್ಯೂಸಿಕ್ ಅಷ್ಟೇ. ಸೊ ಮ್ಯೂಸಿಕ್ ಬಿಟ್ರೆ ನೆಕ್ಸ್ಟ್ ಕಾಣೋದೇ ಎಡಿಟರ್. ಉಮೇಶ್ ಅವರು ಬಂದಿದ್ದಾರ? ದಯವಿಟ್ಟು ವೇದಿಕೆ ಬರ್ಬೇಕು ಅಂತ ಹೇಳ್ತೀನಿ. ಸೊ ಉಮೇಶ್ ಅವ್ರ ಬಗ್ಗೆ ಹೇಳಲೇಬೇಕು. ಉಮೇಶ್ ಅವರು ಇದಕ್ಕಿಂತ ಮುಂಚೆ ಗೌರಿ ಅಂತ ಒಂದು ಸಿನಿಮಾ ಮಾಡಿದ್ರು. ಗೌರಿ ಸಿನಿಮಾ ನಿಮ್ಗೆಲ್ಲ ಗೊತ್ತಿದೆ. ಶ್ರೀನಗರ ಕೀರ್ತಿ ಅವರು ತುಂಬಾ ವಿಭಿನ್ನವಾಗಿ ತೋರಿಸಿದೆ, ಯಾಕಂದ್ರೆ ಅವರು ನಮ್ಮಿಷ್ಟ ಅಲ್ವಾ. ಸೊ ಏನು ಆ ಗೌರಿ ಸಿನಿಮಾದಲ್ಲಿ ತುಂಬಾನೇ ಡಿಫ್ರೆಂಟ್ ಆಗಿ ತೋರಿಸಿದ್ರು ಅವ್ರನ್ನ. ಸೊ ಫಸ್ಟ್ ಟೈಮ್ ನಾನು ನೋಡಿದಾಗ ತುಂಬಾ ಥ್ರಿಲ್ ಆಗಿದೆ. ಸೊ ಆ ಗೌರಿ ಸಿನಿಮಾ ನೋಡ್ಬಿಟ್ಟೆ ಉಮೇಶ್ ಅವ್ರನ್ನ ಅಪ್ರೋಚ್ ಮಾಡಿದ್ರು. ಸೊ ಉಮೇಶ್ ಅವ್ರ ಬಗ್ಗೆ ನಿಜವಾಗ್ಲೂ ಖುಷಿ ಆಗುತ್ತೆ, ಯಾಕಂದ್ರೆ ತುಂಬಾನೇ ತಾಳ್ಮೆ ಇರುವಂತ ವ್ಯಕ್ತಿ. ನಾನು ಇದನ್ನ ಎಷ್ಟು ಸರಿ ಎಡಿಟ್ ಮಾಡಿಸಿದ್ರೂ ಗೊತ್ತಿಲ್ಲ, ಸುಮಾರು ಒಂದು 25 ಸರಿ ನಾನು ಮಾಡಿಸಿರ್ಬೋದು. ಸೊ ಒಂದ್ಸರಿಯೂ ಕೂಡ ಅವರು ಸರ್ ನನಗೆ ಆಗಲ್ಲ, ನನಗೆ ಫ್ರೀ ಆಗಿಲ್ಲ ಅಂತ ಯಾವತ್ತೂ ಹೇಳಿರೋಲ್ಲ. ಸೊ ಪ್ರತಿ ಸರಿ ಬೋಧ್ ಮಾಡಿದಾಗಲೂ ತುಂಬಾ ಹಂಬಲ್ ಆಗಿ ಕೆಲಸ ಮಾಡ್ಕೊಟ್ಟವರು. ಉಮೇಶ್ ಅವರೇ ತುಂಬಾ ಥ್ಯಾಂಕ್ಸ್. ಡೈರೆಕ್ಟರ್, ಸಿನಿಮಾ ಬಗ್ಗೆ ಹೇಳಿ. ಸಿನಿಮಾ ಬಗ್ಗೆ ಹೇಳ್ತೀನಿ ಸರ್. ಫಸ್ಟ್ ಎಡಿಷನ್ ಬಗ್ಗೆ ಹೇಳ್ಬಿಡೋಣ. ಜಾನರ್ ಯಾವ ಜಾನರ್ ಇದು? ಒಂದು 5 ನಿಮಿಷ ಹೇಳ್ಬಿಡ್ತೀನಿ ಸರ್. ಸೊ ಎಡಿಟರ್ ಆದ್ಮೇಲೆ ನಮ್ಗೆ ನೆಕ್ಸ್ಟ್ ಕಾಣೋದೇ ಸ್ಟಂಟ್ ಮಾಸ್ಟರ್. ಸೊ ಸ್ಟಂಟ್ ಬಂದು ನರಸಿಂಹ ಅಂತ. ಸೊ ನರಸಿಂಹ ಅವರು ಅಷ್ಟೇ ತುಂಬಾ ಒಳ್ಳೆ ಫೈಟ್ ಮಾಸ್ಟರ್. ನಮ್ಮ ಸಿನಿಮಾದಲ್ಲಿ ನೀವು ನೋಡ್ತಾ ಇದ್ದೀರಾ, ಫೈಟ್ ಎಡಿಟ್ ಅಲ್ಲಿ ತುಂಬಾ ಅದ್ಭುತವಾಗಿ ಕಂಪೋಸ್ ಮಾಡ್ಕೊಂಡಿದ್ದಾರೆ. ಸೊ ಅವ್ರಿಗೂ ಕೂಡ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆ DI ಆಗಿರ್ಬೋದು, DI ಕಮಲ್ ಅವರು. CG ಬಂದು ಪಿರಾನ ಸ್ಟುಡಿಯೋ. ಸೊ ಪಿರಾನ ಸ್ಟುಡಿಯೋಲಿ ರಾಹುಲ್ ಅಂತ ಸರ್ ಇದ್ದಾರೆ, ಇನ್ಚಾರ್ಜ್. ಸೊ ಅವರಿಗಂತೂ ನಾನು ತುಂಬಾನೇ ತಲೆ ಬಿದ್ದಾಕ್ಬಿಟ್ಟಿದ್ದೀನಿ. ರಾಹುಲ್ ಸರ್, ನಿಮಗೂ ಅಷ್ಟೇ ತುಂಬಾ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ ಬಿಟ್ರೆ FX ರವಿ ಹಿರೇಮಠ ಅಂತ, ಆಮೇಲೆ DTS ರಾಹುಲ್, ಹಾಗೆ ಇನ್ನೂ ಹಲವಾರು ಕೈಗಳ ಶ್ರಮ ಈ ಸಿನಿಮಾಗಿದೆ. ಸೊ ಅವರೆಲ್ಲರಿಗೂ ಈ ಒಂದು ವೇದಿಕೆ ಮೂಲಕ ತುಂಬಾ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ.
ಈ ಸಿನಿಮಾ ನಂದು ಅನ್ನೋದಕ್ಕಿಂತ ರೋಷನ್ ಕನಸು ಅಂತಾನೆ ಹೇಳ್ಬೋದು. ಯಾಕಂದ್ರೆ ಈ ಸಿನಿಮಾದ ಬಗ್ಗೆ ಮೊದಲು ಕನಸ್ಕೊಂಡಿದ್ದೆ ರೋಷನ್. ಸೊ ನಾನು ಮಾರಿಗುಡ್ಡದ ಗಡದಾರಗಳು ಸಿನಿಮಾ ಆದ್ಮೇಲೆ ಏನ್ ಮಾಡೋದು ಅಂತ ಯೋಚನೆ ಇದೆ. ಅವಾಗ ಒಂದಿನ ಬಂದು ಸರ್ ಇದೊಂದು ಒಂದು ಕಥೆ ಇದೆ, ಅದನ್ನ ನೀವೇ ನಿರ್ದೇಶನ ಮಾಡಬೇಕು ಅಂತ ಬಂದ್ರು. ಕಥೆ ಹೇಳೋದು ತುಂಬಾ ಇಂಟ್ರೆಸ್ಟಿಂಗ್ ಅನಿಸ್ತು. ಸರಿ ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡಿದ್ರು. 2023 ನಾವು ಸ್ಟಾರ್ಟ್ ಮಾಡಿದ್ವಿ ಅನ್ಸುತ್ತೆ. ಸೊ ಅಲ್ಲಿಂದ ಒಂದು ಹಂತದ ಚಿತ್ರೀಕರಣ ಮುಗಿದಿದೆ, ಇನ್ನೂ ಒಂದಷ್ಟು ಬ್ಯಾಲೆನ್ಸ್ ಇದೆ. ಸೊ ರೋಷನ್ ನಿಮಗೂ ಅಷ್ಟೇ ಈ ಸಿನಿಮಾ ನಮಗೆ ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್. ಹಾಗೆ ಈ ಸಿನಿಮಾದ ಮೂಲಕ ಮೊದಲನೇ ಏನೋ ಫಸ್ಟ್ ಟೈಮ್ ನಾಯಕ ನಟನಾಗಿ ಏನೋ ಸ್ಕ್ರೀನ್ ಮೇಲೆ ಕಾಣಿಸ್ಕೊಳ್ತಾ ಇದ್ದಾರೆ. ರೋಷನ್ ಆಲ್ ದಿ ಬೆಸ್ಟ್. ಸೊ ಸಿನಿಮಾ ಯಾವ ಜಾನರು, ಯಾವ ಕಾಲಘಟ್ಟದಲ್ಲಿ ನಡೆಯುತ್ತೆ ಕಥೆ ಅದೆಲ್ಲ ಹೇಳಿ. ಸರ್ ಇದೊಂದು ಆಕ್ಷನ್ ಥ್ರಿಲ್ಲರ್ ಮೂವಿ. ಈ ಸಿನಿಮಾ ಒಂದೇ ಒಂದು ಲೈನ್ ಹೇಳಬೇಕು ಅಂದ್ರೆ, ಒಬ್ಬ ಮಗ ತಂದೆಗೋಸ್ಕರ ಸೇಡು ತೀರಿಸ್ಬಿಡೋ ಒಂದು ರಿವೆಂಜ್ ಸ್ಟೋರಿ ಅಂತ ಹೇಳ್ಬೋದು. ಇಷ್ಟು ಈಗ ಸರಿ ಸಾಕು ಅನ್ಸುತ್ತೆ. ಯಾಕಂದ್ರೆ ಅದು ಹಳೆ ಇದು ಪೊಲೀಸು ಇವರೆಲ್ಲ ಹಳೆ ಕಾಲ ತೋರಿಸ್ತಿರಲ್ಲ ಯಾವ ಇದ್ರ. ಸರ್ ಇದೊಂದು 1994 ಹೇಳ್ಬೇಕಾದ್ರೆ ಇನ್ನೆಲ್ಲ ಡೀಟೇಲ್ಸ್ ನಾವು ಇನ್ನೂ ಶೂಟಿಂಗ್ ಎಲ್ಲ ಕಂಪ್ಲೀಟ್ ಆದ್ಮೇಲೆ ಎಲ್ಲ ಡೀಟೇಲ್ಸ್ ಕೊಡ್ತೀವಿ ಸರ್. ಯಾಕಂದ್ರೆ ನಾವೀಗ ಬಿಡ್ತಾ ಇರೋದೇ ಒಂದು ಚಿಕ್ಕ ಮೂವಿ ಕ್ಲಿಪ್ಸ್. ನಿಜ ಹೇಳಬೇಕು ಅಂದ್ರೆ ನಾವು ಇದು ಬಿಡೋ ಪ್ಲಾನ್ ಇರಲಿಲ್ಲ. ನಿರ್ಮಾಪಕರು ಮತ್ತೆ ಅವರೆಲ್ಲರೂ ಒತ್ತಾಯದ ಮೇರೆಗೆ ಒಂದು ಚಿಕ್ಕದಾಗಿ ಒಂದು ಕಟ್ ಮಾಡೋಣ ಅಂತ ಶುರು ಮಾಡಿದ್ರು. ಸೊ ನೀವು ಅನ್ಕೊಂಡಾಗ ಇದು ಟ್ರೇಲರ್ ಅಲ್ಲ, ಟೀಸರ್ ಅಲ್ಲ, ಇದೊಂದು ಮೂವಿ ಕ್ಲಿಪ್ಸ್. ತೂಫಾನ್ ಸಿನಿಮಾದ ಒಂದು ಸ್ಪಾರ್ಕ್ ಅಂತಾನೆ ಹೇಳ್ಬೋದು. ಸೊ ನಮ್ಮ ಸಿನಿಮಾ ಹೇಗೆ ಮಾಡ್ತಾ ಇದೀವಿ, ಯಾವ ತರದಲ್ಲಿ ಇದೆ ಅಂತ ಒಂದು ತೋರ್ಸಕ್ಕೋಸ್ಕರ ಮಾಡಿರೋಂಥ ಒಂದು ಜಸ್ಟ್ ಒಂದು ಝಲಕ್ ಅಷ್ಟೇ. ಸೊ ಇಷ್ಟು ನನ್ನ ಸಿನಿಮಾ ಬಗ್ಗೆ ಹೇಳಕ್ ಇಷ್ಟಪಡ್ತೀನಿ. ಸರ್ ಮುಂಚೆ ಬೇರೆ ಟೈಟಲ್ ಅಲ್ವಾ ಸರ್? ಮುಂಚೆ ಬೀರಿಯ ಅಂತ ಇಟ್ಟಿದ್ವಿ. ಸೊ ನಮ್ಮ ಸಿನಿಮಾದ ನಾಯಕ ನಟ ಬಂದು ಬೈ ಅಂತ. ಸೊ ಅದೇ ಹೆಸರಿನ ಚೆನ್ನಾಗಿರಲ್ಲ, ಇದಕ್ಕೊಂದು ಬೇರೆ ತಿರುಗಬೇಕು ಅಂತ ಹೇಳಿ ತೂಫಾನ್ ಅಂತ ಟೈಟಲ್ ಅಂದ್ಕೊಂಡ್ವಿ ಸರ್. ಹಾಗೆ ನಮ್ಮ ಕಲಾವಿದರ ಬಗ್ಗೆ ಹೇಳಬೇಕು. ನಮ್ಮ ಸಿನಿಮಾದ ನಾಯಕ ನಟಿಯಾಗಿ ಅನುಷಾ ರೈ ಅವರು. ಅನುಷಾ ರೈ ಅವರು ನಿಜವಾಗ್ಲೂ ತುಂಬಾನೇ ಹಾನೆಸ್ಟ್ ಆಕ್ಟರ್. ನಿರ್ದೇಶಕರು ಏನ್ ಹೇಳಿದ್ರು ಬೇಗ ತಗೊಳ್ಳುವಂತ ಆರ್ಟಿಸ್ಟ್ ಅನುಷಾ ರೈ. ನಿಮಗೂ ಅಷ್ಟೇ ಥ್ಯಾಂಕ್ ಯು ಸೋ ಮಚ್. ನಾಯಕ ನಟ ಅಂತ ನಿಮ್ಗೆ ಆಲ್ರೆಡಿ ಗೊತ್ತೇ ಇದೆ, ರೋಷನ್ ಅಂತ. ಕನ್ನಡ ಚಿತ್ರರಂಗದ ರೈಸಿಂಗ್ ಸ್ಟಾರ್ ಅಂತಾನೆ ಹೇಳ್ಬೋದು. ಇನ್ನು ಬಿಟ್ರೆ ಪೋಷಕ ನಟರಾಗಿ ಅಶ್ವಿನ್ ಹಾಸನ್ ಅವರಿದ್ದಾರೆ, ಭೀಷ್ಮ ರಾಮಾಯಣ ಇದ್ದಾರೆ, ಸೂರ್ಯ ಪ್ರವೀಣ್ ಇದ್ದಾರೆ. ಇನ್ನೂ ಒಂದಷ್ಟು ಆರ್ಟಿಸ್ಟ್ಗಳು ಯಾರೋ ಅಯ್ಯಪ್ಪ ಶರ್ಮಾ ಅವರು ಇರ್ಬೋದು, ಆಮೇಲೆ ಬಿ ಸುರೇಶ್ ಇರ್ಬೋದು, ರಂಗಾಯಣರು ಇರ್ಬೋದು. ಇವರೆಲ್ಲರೂ ಇದ್ದಾರೆ. ಮುಂದಿನ ನಿಮ್ಗೆ ಗೊತ್ತಾಗುತ್ತೆ ಇನ್ನು ಯಾರು ಕಲಾವಿದರು ಅಂತ. ಇಷ್ಟು ನಾನು ಸಿನಿಮಾ ಬಗ್ಗೆ ಹೇಳಕ್ ಇಷ್ಟಪಡ್ತೀನಿ. ಜೊತೆಗೆ ನಮ್ಮ ಸಿನಿಮಾಗೆ ಬೈಕ್ ಕೊಟ್ಟರು ಎಲ್ಲರೂ ಒಂದ್ಸರಿ ನೆನೆಸ್ಕೋಬೇಕು ಅಂತ ಆಸೆ. ಸೊ ತಮ್ಮ ಬಿಸಿ ಸ್ಕೆಡ್ಯೂಲ್ ನಮಗೋಸ್ಕರ ಫ್ರೀ ಮಾಡಿಕೊಂಡು ಬೈಕ್ ಕೊಟ್ಟರು ಅಂತ ಪ್ರತಿಯೊಬ್ಬರಿಗೂ ಈ ವೇದಿಕೆ ಮೂಲಕ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಅರ್ಜುನ್ ಜನ್ಯ ಸರ್ ಆಗಿರ್ಬೋದು, ಸಿಂಪಲ್ ಸರ್ ಆಗಿರ್ಬೋದು, ನಾಗೇಂದ್ರ ಪ್ರಸಾದ್ ಸರ್ ಆಗಿರ್ಬೋದು, ಕಣ್ಯರಾಜ್ ಸರ್ ಆಗಿರ್ಬೋದು, ಪ್ರಮೋದ್ ಅವರಾಗಿರ್ಬೋದು, ಚೇತನ್ ಚಂದ್ರ ಸರ್ ಆಗಿರ್ಬೋದು, ಪ್ರವೀಣ್ ತೇಜ್ ಆಗಿರ್ಬೋದು, ರಿಷಿ ಆಗಿರ್ಬೋದು, ಸೂರ್ಯಣ್ಣ, ಸಾನಿಯಾ ಅವರು, ಪ್ರತಿಯೊಬ್ಬರು ಮತ್ತೊಮ್ಮೆ ತುಂಬ ಧನ್ಯವಾದಗಳು ಹೇಳ್ತಾ, ಹಾಗೆ ಸೂರ್ಯ ಪ್ರವೀಣ್ ಅವರ ಬಗ್ಗೆ ಹೇಳಲೇಬೇಕು. ಸೂರ್ಯ ಪ್ರವೀಣ್ ಅವರು ಒಂಥರ ನಿರ್ದೇಶಕರ ಸ್ಫೂರ್ತಿ ಚುನಾವಣೆ ಅಂತ ಹೇಳ್ಬೋದು. ಯಾಕಂದ್ರೆ ಎಲ್ಲೋ ಒಂದ್ ಕಡೆ ಡೈರೆಕ್ಟ್ ಇನ್ನು ಆಗಲ್ಲಪ್ಪ, ಇನ್ನೇನು ಸಾಧ್ಯ ಇಲ್ಲ ಅನ್ನಪ್ಪ ಟೈಮಲ್ಲಿ ಅವರು ಬೆನ್ ಕಟ್ಟಿ ಸರ್ ಈ ಸಿನಿಮಾ ತುಂಬಾ ಚೆನ್ನಾಗಿದೆ, ಬನ್ನಿ ಸರ್ ನೀವು ಹೀಗೆ ಮಾಡೋಣ ಹೀಗೆ ಮಾಡೋಣ ಅಂತ ಕರ್ಕೊಂಡು ಸಿನಿಮಾಗೆ ಬೆನ್ನೆಲುಬಾಗಿ ನಿಲ್ಲುವಂಥವ್ರು. ಹಾಗೆ ನಮ್ಮ ಸಿನಿಮಾಗೂ ಅದೇ ರೀತಿ ನಿಂತಿದ್ದಾರೆ. ಇದೇ ರೀತಿ ಮುಂದೆ ಇರಲಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಸೊ ಸೂರ್ಯ ಪ್ರವೀಣ್ ಅವರೇ ಥ್ಯಾಂಕ್ ಯು ಸೋ ಮಚ್. ನಿರ್ಮಾಪಕರ ಬಗ್ಗೆ ಹೇಳಲೇಬೇಕು. ನಿರ್ಮಾಪಕರು ನಿಜ ಹೇಳ್ಬೇಕು ಅಂದ್ರೆ ಒಂದಿನ ಏನ್ ಮಾಡ್ತಿದ್ರ, ಏನ್ ನಡೀತಾ ಇದೆ ಯಾವತ್ತೂ ಕೇಳಿದ್ರಲ್ಲ, ಇದು ಬೇಕಾ ಸರಿ ಆಯ್ತು ಅಂತ ತರಿಸ್ಕೊಡುವಂಥವ್ರು. ಸೊ ಥ್ಯಾಂಕ್ ಯು ಸೋ ಮಚ್ ಮೇಡಮ್, ನಿಮ್ಗೂ ಅಷ್ಟೇ. ಸೊ ಎಸ್ ಸರ್, ಇನ್ನೇನಾದ್ರು ಕೇಳಿದ್ರೆ ಕೇಳ್ಬೋದು ಸರ್. ಯಾವ ಹಂತದಲ್ಲಿದೆ ಸರ್? ಒಂದು ಹಂತದಲ್ಲಿ ಚಿತ್ರೀಕರಣ ಮುಗಿಸಿದ್ವಿ, ಇನ್ನೂ ಒಂದಷ್ಟು ಬ್ಯಾಲೆನ್ಸ್ ಇದೆ. ಮೋಸ್ಟ್ಲಿ ಇದೊಂದು ಡಿಸೆಂಬರ್ ಎಂಡ್ ಅಲ್ಲಿ ರಿಲೀಸ್ ಮಾಡೋ ಪ್ಲಾನ್ ಇದೆ ಸರ್. ಕಥೆ ಬರೆಯಲು ಸ್ಫೂರ್ತಿ ಯಾರು?
ಸರ್ ಇದು ಕತೆ ಹೇಳಿದ್ನಲ್ಲ, ಇದು ಕತೆ ನಂದಲ್ಲ, ರೋಷನ್ ಅವರು. ಸೊ ಇದಕ್ಕೆ ನಾನು ಚಿತ್ರಕಥೆ ಸಂಭಾಷಣೆ ನಿರ್ದೇಶನ ಮಾಡ್ತಿರೋದು. ಸೊ ಈ ಮೂಲ ಕಥೆ ಒಂದು ರೋಷನ್ ಅವರೇ. ಸರ್ KGF ಇದು ಯಾವುದೇ ರೀತಿಯ ಸಂಬಂಧ ಅಲ್ಲ, ಇದು ಬೇರೆನೆ. ನಾನು ಅವಾಗಲೇ ಒಂದು ಹೇಳಿದೆ ನಿಮ್ಗೆ ಏನ್ ಕಂಟೆಂಟ್ ಇದೆ ಅಂತ. ಸೊ ಇದು ತಂದೆ ಮಗನ ಕಥೆ. ಆಕ್ಚುಲಿ ಅದು ನಾನು ಹೇಳೋದಕ್ಕಿಂತ ನೀವು ಸ್ಕ್ರೀನ್ ಅಲ್ಲಿ ನೋಡಿದ್ರೆ ಚೆನ್ನಾಗಿರುತ್ತೆ. ಸೊ ಅದು ಮುಂದಿನ ದಿನಗಳಲ್ಲಿ ನಿಮಗೆ ಗೊತ್ತಾಗುತ್ತೆ ಹೇಗಿದೆ ಅಂತ. ಬೇರೆ ಪಾತ್ರ ವರ್ಗ ಯಾರಿದೆ ತಂದೆ ಪಾತ್ರ? ಸರ್ ಅದನ್ನೇ ನಾನು ಹೇಳ್ತಿರೋದು. ಶೂಟಿಂಗ್ ಎಲ್ಲ ಕಂಪ್ಲೀಟ್ ಆದ್ಮೇಲೆ ಖಂಡಿತ ನಾನೇ ಹೇಳ್ತೀನಿ. ಉಗ್ರಂ ರವಿ ಸರ್ ದಯವಿಟ್ಟು ವೇದಿಕೆ ಮೇಲೆ ಬರ್ಬೇಕಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ನಿಮ್ಮ ನಿರ್ದೇಶಕರಿಗೆ ನಿರ್ಮಾಪಕರಿಗೆ ಥ್ಯಾಂಕ್ಸ್. ನನಗೆ ಫೋನ್ ಬಂತು, ಪೊಲೀಸ್ ಅವ್ರು ಇದೆ ಅಂತ. ನನ್ನ ಪೊಲೀಸ್ ಅವ್ರು ಹೊಸ್ತಲ್ಲ, ನಿಮ್ಗೆಲ್ರಿಗೂ ಗೊತ್ತು. ಸೊ ನಾನು ಹೋದೆ, ಬಟ್ ಅಲ್ಲಿ ಗೆಟಪ್ ಸ್ಟಾರ್ಟ್ ಮಾಡೋದು ಬಿಳಿ ಇರೋರಿಗೆ ಕಪ್ ಮಾಡಿಕೊಟ್ರು. ನಾನು ಮಿಸ್ ಆಗಿ ಯಾರು ಮೇಕಪ್ ಮಾಡ್ತಿದ್ದೀರಾ ಅಂತ ಹೇಳಿದೆ ನನಗೆ. ಸರ್ ನಾನು ಪೊಲೀಸರು ಸರ್, ಇಲ್ಲ ಸರ್ ಬೇರೆ ತರ ಇದೆ ಅಂತ ಹೇಳಿದ್ರು. ಆಮೇಲೆ ತಲೆಗೆ ಇದೆಲ್ಲ ಬೇಡ, ಡೀಟೇಲ್ ಬೇಡ. ಸೊ ಹಾಕಿರೋ ಲುಕ್ ಎಲ್ಲ ಒಂಥರ ಮೇಕಿಂಗ್ ಸ್ಟೈಲ್ ಇರ್ಬೋದು, ಗಂಗು ಸರ್ ಕ್ಯಾಮ್ರಾ. ಇವ್ರಂತೂ ನಮ್ದು ಇನ್ನೂ ತುಂಬಾ ಇದೆ ಪೋಸ್ಟರ್ ಶೂಟ್ ಆಗೋದು. ಒಂದು 4-5 ದಿನ ಮಾಡಿದ್ವಿ. ಅಂದ್ರೆ ಒಬ್ಬ ಆಕ್ಟರ್ಗೆ ಚಾಲೆಂಜ್ ಅನ್ಸೋದು ಡೈರೆಕ್ಟ್ರು ನಮ್ಮ ತಪ್ಪುಗಳನ್ನ ತಿಂತಾ ಇದ್ದಾಗ. ಅಂದ್ರೆ ಒಂದೊಂದು ಮೈನ್ಯೂಟ್ ಒಂದು ಬೆರಳು ಲೆಕ್ಕ ಹಾಕಿ ಅವ್ರು ಇಷ್ಟೇ ಗ್ರಾಮ್ ಲೆಕ್ಕದಲ್ಲಿ ಆಕ್ಟಿಂಗ್ ತೆಗೆದಾಗ ಅದರಷ್ಟು ಖುಷಿ ಯಾವುದೂ ಇಲ್ಲ. ಅಂದ್ರೆ ಅವತ್ತು ನೈಟ್ ತುಂಬಾ ಚೆನ್ನಾಗಿದೆ ಬರುತ್ತೆ. ಯಾಕೆಂದ್ರೆ ನಮಗೆ ತುಂಬಾ ಸಿನಿಮಾ ಮಾಡಿದ್ರೆ ಅಪ್ಪಡಿ ಸರ್ ಹೆಂಗ್ ಅದು ಅಷ್ಟು ನನ್ ಪರ್ಸನಲ್ ನನಗೆ ಖುಷಿ ಕೊಡಲ್ಲ. ನನಗೆ ಡೈರೆಕ್ಟ್ರು ಬೈದ್ರೂ ಪರವಾಗಿಲ್ಲ, ಸ್ವಲ್ಪ ಕಷ್ಟ ಪಡೋ ತರಾನೇ ಮಾಡ್ಬೇಕು ಸೆಟ್, ನನಗೆ ಅದಿಷ್ಟ. ಸೊ ಆ ತರ ನಮ್ಮ ರಾಜು ಸರ್. ಸೊ ಹೋಲ್ ಟೀಮ್ ಮತ್ತೆ ರೋಷನ್ ಒಂದು ಅರ್ಧ ಗಂಟೆ ಮಾತಾಡೋದ್ರೆ ಗೊತ್ತಾಗುತ್ತೆ ಅವ್ರ ಗೋಲ್ಸ್ ತುಂಬಾ ದೊಡ್ಡದಿದೆ. ಇದು ಮೊದಲ ಹೆಜ್ಜೆ. ಅವ್ರ ಹೆಜ್ಜೆ ಜೊತೆ ನಾವು ಕೈ ಹಿಡ್ಕೊಂಡಿದೀವಿ. ಸೊ ಒಳ್ಳೇದಾಗಲಿ ಬ್ರದರ್. ಯಾಕೆಂದ್ರೆ ಅವರು ಬರೀ ಒಂದ್ ಸಿನಿಮಾ ಅಲ್ಲ, ಈ ತರ 10 ಸಿನಿಮಾಗಳು ಕನ್ಸಿಟ್ಕೊಂಡಿದ್ದಾರೆ. ಯಾಕಂದ್ರೆ ಅವ್ರ ಜರ್ನಿನೇ ಯೂನಿಕ್ ಆಗಿದೆ, ಅವ್ರ ಪರ್ಸನಲ್ ಲೈಫ್ ಯೂನಿಕ್ ಆಗಿದೆ. ಸೊ ನಾನೊಂದು ಅರ್ಧ ಗಂಟೆ ಮಾತಾಡೋದು ನಮ್ಗೆ ಗೊತ್ತಾಯ್ತು. ಸೊ ಒಂದು ಓವರ್ ಆಲ್ ಲೈಕ್ ಸೂಪರ್ ಟೀಮ್, ತುಂಬಾ ಪಾಸಿಟಿವ್ ಆಗಿದೆ. ಏನೋ ಆಗುತ್ತೆ ಅನಿಸ್ತಿದೆ. ಹೌದು ಸರ್, ಥ್ಯಾಂಕ್ ಯು ಸೋ ಮಚ್. ನಿಮಗೂ ಕೂಡ ಸಿನಿಮಾ ಮೂಲಕ ತುಂಬಾ ಒಳ್ಳೇದಾಗಿ ತುಫಾನ್ ಆಗುತ್ತೆ ಅಂತ. ಕರೆಕ್ಟ್. ಮತ್ತೆ ದೇಶವನ್ನು ಕಾದು ಒಬ್ಬ ಶಿವ ಒತ್ತೆ ಇಟ್ಟು ಬಂದಂತ ಎಲ್ಲ ನನ್ನ ಅಂತಂಬರಿಗೆ ಅವ್ರ ಪಾದಕ್ಕೆ ನಮಸ್ಕಾರ. ಹಾಗೆ ಎಲ್ಲ ಕನ್ನಡ ಜನತೆಗೆ ಅವ್ರಿಗೆ ನನ್ನ ಸಾಷ್ಟಾಂಗ ನಮಸ್ಕಾರಗಳು. ಇವತ್ತು ನಾವು ಒಂದು ಗ್ಲಿಮ್ಸ್ ಅಂತ ನಾವು ಟ್ರೇಲರ್ ಲಾಂಚ್ ಮಾಡ್ಬೇಕಂತಾನೆ ಇದು ಮಾಡಿದ್ವಿ. ಬಟ್ ಒಂದೇನೋ ಒಂದು ಜಲಕ ಇದು ಮಾಡ್ಬೇಕಂತ ಹೇಳಿದ್ದು. ಬಟ್ ಇವತ್ತು ಏನ್ ಮಾತಾಡ್ಬೇಕು ಏನು ಏನೂ ಗೊತ್ತಾಗ್ತಾ ಇಲ್ಲ. ಅಲ್ಲಿ ಬಂದ್ ನೋಡಿದ್ರೆ ಅಲ್ಲೆಲ್ಲ ಕಾಣ್ತಾ ಇದ್ದಾರೆ. ಆದ್ರೆ ಎಷ್ಟೋ ದಿನದ ಕನಸುಗಳು ರೀ ನಮ್ದು. ಏನ್ ಮಾಡ್ಬೇಕು ಏನಿಲ್ಲ, ಎಲ್ಲ ಅವಮಾನಗಳು ಎಲ್ಲ ಹೊತ್ತು ಅದೆಲ್ಲ ಮೆಟ್ಟಿ ನಿಂತು ಬಿಡ. ಏನೋ ಬೇಡ ಅಂತ ಲಾಸ್ಟ್ ಮೂಮೆಂಟಿಗೆ ಬಂದಾಗ ಈ ಒಂದು ಬೆಳಕು ನನ್ ದಾರಿಗೆ ಬಂತಿದೆ. ಒಂದ್ ಯಾವ್ದೋ ಕೆಲಸದಲ್ಲಿ ಹೋದಾಗ ನನ್ಗೆ ರೋಷನ್ ಅವ್ರ ಭೇಟಿ ಆದ್ರೆ ಅವ್ರ ಅದ್ಭುತ ಕಲಾವಿದರು. ಅವರಂತ ಕಲಾವಿದರಿಗೆ ನಾನು ನಿರ್ಮಾಪಕಿ ಆಗಿದ್ದು ನನ್ನ ಪುಣ್ಯ. ಮತ್ತೆ ಇನ್ನೊಂದು ನನ್ನ ವಿಷಯ ಹೇಳ್ಬೇಕಾದ ವಿಷಯ, ಅಂತ ಶ್ರಮಜೀವಿ ಇವರು ಎಲ್ಲ ನಮ್ಮ ಟೀಮು ಒಂದು ದಿನ ಮೇಡಮ್ ನಾನು ಅದನ್ನ ಮಾಡ್ಬೇಕಾ ಇದನ್ನ ಮಾಡ್ಬೇಕು ಏನಿಲ್ಲ, ಎಲ್ಲ ಅವ್ರನ್ನ ಬಂದ್ಬೇಕು ಇಷ್ಟು ಹೆಮ್ಮೆಯಲ್ಲಿ ಮಾತಾಡ್ಬೇಕಂದ್ರೆ ಎಲ್ಲ ಕ್ರೆಡಿಟ್ ಇವ್ರಿಗೆ ಸಲ್ಬೇಕು. ಇನ್ನೊಂದು ವಿಷಯ ನಾನು ಎಲ್ಲರಿಗೂ ಹೇಳ್ಬೇಕು, ನಾನು ಸ್ವಲ್ಪ ಈ ವಿಷಯದಲ್ಲಿ ಸ್ವಾರ್ಥಿನೇ. ನನ್ಗೆ ಯಾವತ್ತಿದ್ರು ಚಿಕ್ಕವಳಿದ್ದಾಗಿಂದ ಕನ್ನಡ ಮೇಲೆ ಬಹಳ ನನ್ಗೆ ಪಂಚಪ್ರಾಣ. ನನ್ನ ಉಸಿರಿಗಿರೋ ತನಕ ನಾನು ಬರೀ ಕನ್ನಡ ಮಾತ್ರ ನಿರ್ಮಾಪಕಿ ಆಗ್ತೀನಿ ವಿನ ಬೇರೆ ಯಾವ ಭಾಷೆಯಲ್ಲಿ ನಾನು ನಿರ್ಮಾಪಕಿ ಆಗಲ್ಲ. ಎಲ್ಲ ನಾವೆಲ್ಲರಿಗೂ ಕೈ ಮುಗಿದು ಕೇಳೋದು ಒಂದೇ ಅಂದ್ರೆ ಬೆಳೆಸ್ರಿ, ಬಡವ್ರ ಮಕ್ಕಳನ್ನ ಬೆಳೆಸ್ರಿ, ತಂದೆ ತಾಯಿ ಇಲ್ಲದ ಮಗ. ನಾನು ಒಂದು ವಜ್ರ, ಆ ವಜ್ರವನ್ನು ಎಲ್ಲಾರು ಕನ್ನಡ ಮೀಸಲಿಟ್ಟಿನಿ, ಅವ್ರ ಮಡಿಗೆ ಹಾಕಿನಿ, ಬೆಳೆಸ್ರಿ ಎಲ್ಲಾರು. ಎಲ್ಲರಿಗೂ ನಾನು ಕಳಕಳಿಯಿಂದ ಕೇಳೋದು, ಕನ್ನಡ ಅಭಿಮಾನಿಗಳು ಬಹಳ ಪುಣ್ಯವಂತರು. ನಾವು ಇಲ್ಲಿ ಹುಟ್ಟಬೇಕಾದ್ರೆ ನಾವು ಬಹಳ ಪುಣ್ಯ ಮಾಡಿದ್ದೀನಿ. ನನ್ನ ಉಸಿರು ಇರೋ ತನಕ ನಾನು ಯಾವತ್ತಿದ್ರು ಚಿರಋಣಿ. ಎಲ್ಲರಿಗೂ ನನ್ನ ನಮಸ್ಕಾರ. ನಮಸ್ಕಾರ. ಎಲ್ರಿಗೂ ಬಂದಿದ್ದೀನಿ. ನಾನು ಮಾತು ಮರ್ತ್ಬಿಟ್ಟೆ ಹೇಳೋದು ಅದಕ್ಕೆ. ಥ್ಯಾಂಕ್ ಯು ಸರ್. ಸೂರ್ಯಪ್ರವೀಣ್ ಅವರೇ ನಿಮ್ಮ ಪಾತ್ರ ಉಗ್ರದಾಗ ಎಲ್ಲ ಮೀಡಿಯಾ ಮಿತ್ರರಿಗೂ ಹಾಗೂ ನಮ್ಮನ್ನ ಅರಸ ಬಂದಿರುವಂತ ಎಲ್ಲ ನಮ್ಮ ಬಂಧು ಮಿತ್ರರಿಗೂ ಹಾಗೂ
ಆಕ್ಚುಲಿ ಇವಾಗ ಭಯ ಆಗ್ತೈತೆ ನನಗೆ. ಕಾರಣ ಏನು ಅಂದ್ರೆ ಕೆಲವು ಸಿನಿಮಾಗಳಲ್ಲಿ ಹೋಗಿ ಪಾತ್ರ ಮಾಡಿದಾಗ ಕ್ಯಾರೆಕ್ಟರ್ ಬಗ್ಗೆ ಹೇಳಿ ಬಂದ್ಬಿಡ್ತೀವಿ. ಇವಾಗ ನಮ್ಮ ರಾಜೀವ್ ಚಂದ್ರಕಾಂತ್ ಅವ್ರ ನಿರ್ದೇಶಕರು ದೊಡ್ಡ ಜವಾಬ್ದಾರಿ ಹಾಕೊಂಡಿದ್ದಾರೆ ತಲೆ ಮೇಲೆ. ಈ ದೊಡ್ಡ ಮಾತು ಕೇಳಿ ನನಗೆ ಭಯ ಆಗ್ತಾ ಇದೆ. ನಿಮ್ಗೆಲ್ಲ ಟೀಸರ್ ಬಗ್ಗೆ ಏನು ಅನಿಸ್ತು? ಇಷ್ಟೇನ ಸೌಂಡು ಇದಲ್ವಾ? ನೋಡಿ ಎಷ್ಟು ಕಷ್ಟಪಟ್ಟು ಮಾಡಿದೀವಿ. ಕಾರಣ ಈ ಕನ್ನಡ ಚಿತ್ರರಂಗದಲ್ಲಿ ಸಿನಿಮಾಗಳಿಲ್ಲ, ಥಿಯೇಟರ್ಗಳು ಮುಚ್ಚಿದ್ರೆ ತುಂಬಾ ಕಾಂಟ್ರವರ್ಸಿಗಳು ಹೆವಿ ನಡೀತಿದೆ. ಕಷ್ಟಪಟ್ಟು ಮಾಡಿದೀವಿ. ಎಲ್ಲಾ ಚಿತ್ರರಂಗ ಎಲ್ಲ ಚಿತ್ರಕ್ಕೆ ಸಂಬಂಧಪಟ್ಟವರು ಇದ್ದೀರಾ. ದಯವಿಟ್ಟು ಇದನ್ನ ಇಲ್ಲೇ ನೋಡಿ ಹಾಗೆ ಬಿಡೋದಲ್ಲದೆ ಎಲ್ಲರೂ ಶೇರ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಹಾಗೆ ನಮ್ಮ ವೇದಿಕೆ ಮೇಲಿರುವಂತಹ ಎಲ್ಲ ನಮ್ಮ ಟೀಮ್ ಅವರಲ್ಲಿ ನಮ್ಮ ರೋಷನ್ ಅವ್ರ ಬಗ್ಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಮೊದಲನೇದಾಗಿ ಒಬ್ರು ಹುಚ್ಚು ಪ್ರತಿಭೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅವ್ರನ್ನ. ಯಾಕಂದ್ರೆ ನಾವು ಬಂದಿದ್ದೇ ಒಂದು ದೊಡ್ಡ ಬಜೆಟ್ ಸಿನಿಮಾ ಮುಖಾಂತರ ಇಂಡಸ್ಟ್ರಿ ಬಂದಿದ್ದು. ಆ ದೊಡ್ಡ ಬಜೆಟ್ ಅಲ್ಲಿ ದೊಡ್ಡ ಸ್ಟಾರ್ಸ್ ಇರ್ತಾರೆ, ದೊಡ್ಡ ಬಜೆಟ್ ಅದನ್ನೆಲ್ಲ ಕೊಟ್ಟು ಈಸಿಯಾಗಿ ಮಾಡ್ತಾ ಇರ್ತಾರೆ. ಅಲ್ಲಿ ನಮ್ಮ ಕಷ್ಟಗಳೇನು ಕಾಣಿಸೋದಿಲ್ಲ. ಬಟ್ ಇಲ್ಲಿ ಅವರು ಹೊಸಬರಾದ್ರು ನಮ್ಮ ನಿರ್ಮಾಪಕರು ಯಾವುದಕ್ಕೂ ಲೆಕ್ಕ ಹಾಕ್ತಾರೆ, ಎಲ್ಲದಕ್ಕೂ ಸಪೋರ್ಟ್ ಮಾಡೋರು. ಹಾಗೆ ನಮ್ಮ ನಿರ್ದೇಶಕರು ಕೂಡ ಅವ್ರನ್ನ ಆಕ್ಚುಲಿ ನಾನು ರೋಷನ್ ಆಮೇಲೆ ಹೇಳ್ತೀನಿ. ನಮ್ಮ ಚಂದ್ರಕಾಂತ್ ಅವರು ಹಿಂದೆ ಮಾರಿಗುಡ್ಡದ ಘಟನೆಗಳು ಅಂತ ಒಂದು ಸಿನಿಮಾ ಮಾಡಿದ್ರು. ಅದರ ಪೋಸ್ಟರ್ಸ್ ಗಳೆಲ್ಲ ನೋಡಕ್ ಹೋದಾಗ ಆಕ್ಚುಲಿ ಪೋಸ್ಟರ್ಸ್ ಗಳು ನೋಡಿ ನಮ್ಗೆ ಮೆಚ್ಚು ಬಂತು. ಇವ್ರ ಮುಂದೆ ಒಬ್ಬ ಒಳ್ಳೆ ನಿರ್ದೇಶಕರ ಒಳ್ಳೆ ಟೆಕ್ನಿಷಿಯನ್ ಆಯ್ತಾರೆ ಅಂತ ನನಗೆ ಅನಿಸ್ತು. ಹಾಗೆ ನಮ್ಮ ರೋಷನ್ ಅವರು ಒಬ್ಬ ಹುಚ್ಚು ಏನೋ ಒಂದು ಸಿನಿಮಾ ಒಂದು ಕನಸು, ಯಾವುದೇ ಒಬ್ಬ ಕಲಾವಿದರಿಗೂ ಒಂದು ಕನಸು. ಬಟ್ ಅದನ್ನ ಕನಸು ಕಂಡು ಎಷ್ಟೋ ಜನ ಬಿಟ್ಬಿಡ್ತಾರೆ ಆಗಲ್ಲ ಅಂತ. ಬಟ್ ಅವ್ರು ಆಗಲ್ಲ, ಏನ್ ಕನಸು ಕಾಣ್ತಾರೆ ಅದನ್ನ ತೆರೆ ಮೇಲೆ ತರೋದಕ್ಕೆ ಎಷ್ಟೇ ಕಷ್ಟ ಆದ್ರೂ ಪ್ರಯತ್ನ ಪಟ್ಟು ಮುಂದೂಡ್ತಾರೆ. ಅದು ರೋಷನ್ ಅವರು. ಅನುಷ್ ರಾಯ್ ಕೂಡ ತುಂಬಾ ಅದ್ಭುತವಾಗಿ ಕಾಣಿಸ್ತಿದ್ದಾರೆ ತೆರೆ ಮೇಲೆ. ಶ್ರೀನಿವಾಸನ್ ಅವರು ಹಾಗೆ ನಮ್ಮ ಆತ್ಮೀಯ ಅವರು ಎಲ್ಲರೂ ಇದ್ದಾರೆ. ನನ್ನದೊಂದು ಪಾತ್ರ ಒಂದು ಗಿರಡಿ ಭದ್ರ ಅನ್ನೋ ಒಂದು ಪಾತ್ರ. ಈ ಪಾತ್ರಕ್ಕೆ ಅವಕಾಶ ಮಾಡಿಕೊಡೋದಕ್ಕೆ ನಮ್ಮ ನಿರ್ದೇಶಕರು ಥ್ಯಾಂಕ್ಸ್ ಹೇಳ್ತೀನಿ. ಹಾಗೆ ಸ್ಪೆಷಲ್ ಆಗಿ ನಮ್ಮ ಚಿತ್ರಕ್ಕೆ ಒಂದಷ್ಟು ಬೈಟ್ಸ್ಗಳನ್ನು ನಾವು ಚಿತ್ರರಂಗದಲ್ಲಿ ಕೇಳಬಹುದು. ಎಷ್ಟೋ ಜನ ಒಂದು ನೆಪೋಟಿಸಮ್ ಹಾಗೆ ನಮ್ಮವರು ಅಥವಾ ಆ ಕಡೆ ಈ ಕಡೆ ತುಂಬಾ ರಾಜಕಾರಣ ನಡೀತಿರ್ತವೆ ಇಂಡಸ್ಟ್ರಿಗಳಲ್ಲಿ. ಇದ್ರ ಮಧ್ಯದಲ್ಲಿ ಎಷ್ಟೋ ನಮ್ಮ ಸ್ನೇಹಿತರುಗಳು ಒಂದು ಹೊಸ ತಂಡ ಒಂದು ಒಳ್ಳೆ ಕಂಟೆಂಟ್ ಇಟ್ಕೊಂಡು ಈ ತರ ಮಾಡ್ಕೊಂಡು ಬಂದಿದ್ದಾರೆ ಅಂತ ನೋಡಿದ ತಕ್ಷಣ ತುಂಬಾ ನಮಗೆ ಸಪೋರ್ಟ್ ಮಾಡಿದ್ರು. ನಮ್ಮ ಅರ್ಜುನ್ ಜನೇಶ್ ಅವರು, ಹಾಗೆ ರಿಷಿ ಅವರು, ನಮ್ಮ ಸಿಂಪಲ್ ಸುನೀಸ್ ಅವರು, ಹಾಗೆ ನಮ್ಮ ಪ್ರವೀಣ್ ತೇಜ್ ಅವರು, ಹಾಗೆ ನಮ್ಮ ಪ್ರಮೋದ್ ಸಲಾರಲ್ಲಿ ಮಾಡಿದ ಅವರು, ಮತ್ತೆ ಸಾನ್ಯ ಅಯ್ಯರ್ ಅವರು, ತುಂಬಾ ಕಲಾವಿದಗಳು ನಿರ್ದೇಶಕರು ನಮ್ಮನ್ನ ಹೊಸಪುರನ್ನ ಬೆಂತಾಡಿದಾಗ ನಮ್ಗೆ ಇನ್ನೊಂದಷ್ಟು ಮುಂದೆ ಹೋಗೋದಕ್ಕೆ ತುಂಬಾ ಪ್ರೋತ್ಸಾಹ ಅಂತ ಅಂದ್ಕೊಳ್ತೀನಿ. ಹಾಗೆ ಎಲ್ಲರೂ ಈ ವೇದಿಕೆ ಮುಖಾಂತರ ಥ್ಯಾಂಕ್ಸ್ ಅದಕ್ಕೆ ಇಷ್ಟಪಡ್ತೀನಿ. ಹಾಗೆ ನಮ್ಮನ್ನು ಆಚರಿಸಿದ ನಮ್ಮ ಗೆಳೆಯರಾದ ಧರ್ಮಣ್ಣ ಅವರು, ಹಾಗೆ ನಮ್ಮ ಪ್ರಮೋದ್ ಅವರು, ನಮ್ಮ ರಂಜಿತ್ ಅವರು, ನಾನು ಅವ್ರ ಜೊತೆ ದಿಗ್ಗೋಷ್ಠಿಯಲ್ಲಿ ಒಂದು ಪಾತ್ರ ಮಾಡಿದ್ದೆ. ನಾವೊಂದು ಅವಕಾಶ ಬಂದಿರೋ ಥ್ಯಾಂಕ್ ಯು ಸೋ ಮಚ್ ನಮಗೆ. ಹಾಗೆ ವೇದಿಕೆ ನೀವು ಚೆನ್ನಾಗಿ ಮಾಡಬೇಕು ಅಂತ ಬೆನಿಫಿಟ್. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ಅನುಷಾ, ಮಾಧ್ಯಮ ಮಿತ್ರರಿಗೂ ನನ್ನ ಪ್ರೀತಿಯ ನಮಸ್ಕಾರಗಳು. ಹಾಗೆ ಎಲ್ಲಾ ಗಣ್ಯರು ಹಾಗೆ ಬಂದಿರುವಂತಹ ಎಲ್ಲಾ ಅತಿಥಿಗಳು ನಿಮ್ಮ ಸಮಯನ ಮಾಡಿಕೊಂಡು ನಮ್ಮ ಚಿತ್ರತಂಡಕ್ಕೆ ಶುಭ ಹಾರೈಸಕ್ಕೆ ಬಂದಿರೋದಕ್ಕೆ ನಿಮ್ಗೆ ಥ್ಯಾಂಕ್ ಯು ಸೋ ಮಚ್. ತೂಫಾನ್ ತುಂಬಾ ಪವರ್ ಪ್ಯಾಕ್ ಇರುವಂತಹ ಒಂದು ಟೈಟಲ್, ಪವರ್ ಪ್ಯಾಕ್ಡ್ ಆಗಿರುವಂತಹ ಒಂದು ಸಿನಿಮಾ. ಇಂಥ ಸಿನಿಮಾದಲ್ಲಿ ನಾನು ಒಬ್ಳು ಪಾತ್ರಧಾರಿ ಆಗಿರೋದು ತುಂಬಾ ಖುಷಿ ಇದೆ. ಹಾಗೆ ಈ ಸಿನಿಮಾಗೆ ನನ್ನ ಕ್ಯಾಸ್ಟ್ ಮಾಡಿದಕ್ಕೆ ಎಂಟೈರ್ ತೂಫಾನ್ ಟೀಮ್ಗೆ ನಾನು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಈ ಸಿನಿಮಾದಲ್ಲಿ ನನ್ನ ಪಾತ್ರ 3 ಶೇಡ್ಸ್ ಇದೆ. ಒಂದು ನೋಡ್ತಾ ಇರ್ಬೋದು ಕ್ಯೂಟ್ ಅಂಡ್ ಇನ್ನೋಸೆಂಟ್ ಆಗಿ, ಅಂಡ್ ಇನ್ನೊಂದು ವೆರಿ ಬ್ರೇವ್ ಅಂಡ್ ಬೋಲ್ಡ್ ಸ್ಟ್ರಾಂಗ್ ಆಗಿರುವಂತ ಒಂದು ಶೇಡ್. ಹಾಗೆ ಇನ್ನೊಂದು ಶೇಡ್ ನೀವು ಸಿನಿಮಾದಲ್ಲಿ ನೋಡ್ಬೋದು, ನಾನೊಬ್ಳು ಮಹಾರಾಜನ ಮಗಳು ಯುವರಾಣಿಯಾಗಿ ಕಾಣಿಸ್ಕೊಂಡಿದ್ದೀನಿ. ಸೊ ಈ ಒಂದು ಪಾತ್ರನ ತುಂಬಾ ಅದ್ಭುತವಾಗಿ ನಮ್ಮ ಡೈರೆಕ್ಟರ್ ತೋರಿಸಿದ್ದಾರೆ. ಅಂಡ್ ಸಟಲು ಕೂಡ ನನ್ನ ಪಾತ್ರ ಅಷ್ಟೇ ಅಲ್ಲ, ಎಂಟೈರ್ ಸೀನ್ಸ್ ನ ತುಂಬಾ ಮೇಕಿಂಗ್ ಇರ್ಬೋದು ಅಥವಾ ಕ್ವಾಲಿಟಿ ಇರ್ಬೋದು ಎಲ್ಲೂ ಕಾಂಪ್ರಮೈಸ್ ಆಗದೆ ವೆರಿ ಕಾಮ್ ಕಂಪೋಸ್ಡ್ ಆಗಿ ನಿರ್ದೇಶನ ಮಾಡಿದ್ದಾರೆ. ಅಂಡ್ ನೀವು ಟ್ರೈಲರ್ ನೋಡಿದ್ರಿ, ನಮ್ಮ ಡಿಒಪಿ ಬಗ್ಗೆ ಮಾತಾಡಂಗೆಲ್ಲ ಅಷ್ಟು ಅದ್ಭುತವಾಗಿ ಚಿತ್ರೀಕರಿಸಿದ್ದಾರೆ. ಹಾಗೆ ಸಚಿನ್ ಬಸೂರ್ ಸರ್ ಅವರು ತುಂಬಾ ಅದ್ಭುತವಾದ ಬ್ಯಾಕ್ಗ್ರೌಂಡ್ ಸ್ಕೋರ್ ಹಾಗೆ ಮ್ಯೂಸಿಕ್ ನ ಕೊಟ್ಟಿದ್ದಾರೆ. ಸೊ ಎಂಟೈರ್ ಟೀಮ್ಗೆ ನಾನು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಹಾಗೆ ಪ್ರತಿಯೊಬ್ಬ ಕಲಾವಿದರು ಅವರ ಪಾತ್ರನ ತುಂಬಾ ಅಚ್ಚುಕಟ್ಟಾಗಿ ನಿಭಾಯಿಸಿದ್ದಾರೆ. ನೀವು ಟ್ರೈಲರ್ ನೋಡಿದ್ದೀರಾ, ಅಷ್ಟು ಬ್ಯೂಟಿಫುಲ್ ಆಗ ಪರ್ಫಾರ್ಮೆನ್ಸ್ ಇರ್ಬೋದು, ಒಂದು ಡಿಫ್ರೆಂಟ್ ಆಗಿದೆ. ಅಂಡ್ ನಮ್ಮ ಹೀರೋ ಬಗ್ಗೆ ಹೇಳ್ಬೇಕಂದ್ರೆ 8 months ಬ್ಯಾಕ್ ಅವರು ಸ್ಟೋರಿ ಬರೀಬೇಕಾದ್ರೆ ನೀವೇ ಇದಕ್ಕೆ ನಾಯಕಿಯಾಗಿ ಆಕ್ಟ್ ಮಾಡ್ಬೇಕು ಅಂತ ಹೇಳಿದ್ರು. ಅದೇ ರೀತಿ ನನ್ನ ಕತೆ ರೆಡಿ ಆದ್ಮೇಲೆ ಕರೆದು ನಮ್ಮ ಡೈರೆಕ್ಟರ್ ಸ್ಟೋರಿ ಹೇಳಿದಾಗ ತುಂಬಾ ಖುಷಿ ಆಯ್ತು. ಇವ್ರು ಏನೋ ಒಂದು ದೊಡ್ಡದಾಗೆ ಮಾಡ್ತಾರೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಬಂತು, ಪಾಸಿಟಿವ್ ವೈಬ್ಸ್ ಇತ್ತು. 2 ನಿಮಿಷ ಯೋಚನೆ ಮಾಡಿಲ್ಲ, ಐ ಸೆಡ್ ಐ ಡೂ ದಿಸ್ ಪ್ರಾಜೆಕ್ಟ್ ಅಂತ. ತುಂಬಾ ಖುಷಿ ಇದೆ ಇಂಥ ಒಂದು ಸಿನಿಮಾದಲ್ಲಿ ನಾನೊಬ್ಳು ಭಾಗಿಯಾಗಿರೋದು. ಅಂಡ್ ಇವರು ಕೂಡ ರೋಷನ್ ಅವರು ತುಂಬಾ
ಏನೋ ತುಂಬಾ ಹಠ ಇಟ್ಕೊಂಡು ಏನೋ ಒಂದು ಮಾಡ್ಬೇಕು ಲೈಫಲ್ಲಿ ಅಂತ ಕನ್ನಡ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡ್ತಿದ್ದಾರೆ. ಅವ್ರಿಗೆ ಆಲ್ ದಿ ವೆರಿ ಬೆಸ್ಟ್ ಹೇಳಕ್ ಇಷ್ಟಪಡ್ತೀನಿ. ಅಂಡ್ ನಾನು ಫಸ್ಟ್ ಟೈಮ್ ಒಬ್ರು ಲೇಡಿ ಪ್ರೊಡ್ಯೂಸರ್ ಅವ್ರ ಜೊತೆ ವರ್ಕ್ ಮಾಡ್ತಿರೋದು. ಶಿ ಇಸ್ ವೆರಿ ಸ್ವೀಟ್, ವೆರಿ ಕಾಮ್, ಸೆಟಲ್ ಅವ್ರು ಇರ್ತಾರೆ ಅನ್ನೋದೇ ಗೊತ್ತಾಗಲ್ಲ, ಅಷ್ಟು ಹಂಬಲ್ ಆಗಿರ್ತಾರೆ. ಸೊ ಥ್ಯಾಂಕ್ ಯು ಸೋ ಮಚ್ ನಾವು ಒಂದು ಆಪರ್ಚುನಿಟಿ ನನಗೆ ಕೊಟ್ಟಿದ್ದಕ್ಕೆ. ಅಂಡ್ ಅವ್ರಿಗೆ ಸಿನಿಮಾನಲ್ಲಿರೋ ಒಂದು ಒಲವು ನೋಡೋಣ ಮನ್ಸಿಗೆ ಬಹಳ ಖುಷಿ ಆಗುತ್ತೆ. ಸೊ ಕಂಗ್ರ್ಯಾಚುಲೇಷನ್ಸ್ ಅಂಡ್ ಆಲ್ ದಿ ವೆರಿ ಬೆಸ್ಟ್ ನಿಮ್ಗೂ ಕೂಡ. ಹಾಗೆ ಕೊನೆಯದಾಗಿ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಪರಭಾಷೆಗಳ ಮೇಲೆ ಇರುವಂತ ಒಂದು ಪ್ರೀತಿ ವ್ಯಾಮೋಹ ನಮ್ಮ ಕನ್ನಡ ಸಿನಿಮಾಗಳ ಮೇಲೆ ಎಲ್ಲೋ ಒಂದ್ ಕಡೆ ಕಡಿಮೆ ಆಗ್ತಿದೆ. ಸೊ ದಯವಿಟ್ಟು ಕನ್ನಡ ಸಿನಿಮಾಗಳನ್ನ ನೋಡಿ ಎನ್ಕರೇಜ್ ಮಾಡಿ. ಯಾಕಂದ್ರೆ ನಾವು ನೋಡ್ದಂಗೆ ಬೇರೆ ಸಿನಿಮಾಗಳು ಹೌಸ್ಫುಲ್ ಆಗಿರುತ್ತೆ, ನಮ್ ಕನ್ನಡ ಸಿನಿಮಾ ಮುಂದೆ ಥಿಯೇಟರ್ ಮುಂದೆ ಜನನೇ ಇರಲ್ಲ. ಅದು ನೋಡಿದಾಗ ಮನ್ಸಿಗೆ ತುಂಬಾ ದುಃಖ ಆಗುತ್ತೆ. ಎಷ್ಟೊಂದು ಸಿನಿಮಾಗಳು ನಾವು ರೋಡಲ್ಲಿ ಹೋಗ್ಬೇಕಾದ್ರೆ ಥಿಯೇಟರ್ ಅಲ್ಲಿ ಸಿನಿಮಾ ರಿಲೀಸ್ ಆಗಿರುತ್ತೆ, ಫಸ್ಟ್ ಡೇ ಇರುತ್ತೆ, ಬಟ್ ಒಬ್ರು ಜನ ಇರಲ್ಲ. ಇದು ತುಂಬಾ ದುಃಖ ತರುವಂತ ಸಂಗತಿ ಇದು. ದಯವಿಟ್ಟು ಕನ್ನಡ ಸಿನಿಮಾಗಳನ್ನ ನೋಡಿ. ನಿಮ್ಮ ಪ್ರೀತಿ, ಆಶೀರ್ವಾದ, ಎನ್ಕರೇಜ್ಮೆಂಟ್ ನಮ್ಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಅನಿತಾ, ನಿಮಗೂ ಕೂಡ. ಠಾಕೂರ್ ಬಲರಾಮ್ ಸಿಂಗ್, ಎಲ್ಲರಿಗೂ ಸ್ವಾಗತ. ಮಾಧ್ಯಮ ಮಿತ್ರರಿಗೆ ಹಾಗೂ ಪತ್ರಿಕಾ ಮಿತ್ರರಿಗೆ ಹಾಗೂ ಆಗಮಿಸಿರ್ತಕ್ಕಂಥ ನನ್ನೆಲ್ಲ ಸ್ನೇಹ ವೃಂದಕ್ಕೆ ಅನಂತ ಶಿರವಾಗಿ ನಮಸ್ಕಾರ ಮಾಡ್ತೀನಿ. ಇಲ್ಲಿ ಒಂದು ಈ ಜಾಗ ಬಂದು ಕೂತ್ಕೊಂಡಿರೋದಕ್ಕೆ ಒಂದು 15 ವರ್ಷಗಳ ನಿರಂತರ ಶ್ರಮ ಇವತ್ತು ಈ ವೇದಿಕೆ ಮೇಲೆ ಕೂತ್ಕೊಂಡಿದ್ದೀನಿ. ಇದರ ಹಿಂದೆ ಈ ನಮ್ಮ ಕಲಾವಿದರ ಭವನ ಈ ಕಲಾವಿದನ ಎಷ್ಟೋ ನೋವುಗಳನ್ನ ನೋಡಿದೆ, ಅನುಭವಿಸಿದೆ. ಈ ಸಿನಿಮಾ 2 ವಿಷಯಕ್ಕೆ ಗೆಲ್ಲಲೇಬೇಕು. ಅಂದ್ರೆ ಸಾಕಷ್ಟು ವಿಷಯಗಳಿದೆ ಈ ಸಿನಿಮಾ ಗೆಲ್ಲೋದಕ್ಕೆ, ಆದ್ರೆ ಬಹಳ ಮುಖ್ಯವಾಗಿ 2 ವಿಷಯಕ್ಕೆ ಈ ಸಿನಿಮಾ ಗೆಲ್ಲಲೇಬೇಕು. ಒಂದು, ಕೋಲಾರದ ಯಾವುದೋ ಒಂದು ಮೂಲೆಯಲ್ಲಿ ಯಾವುದೋ ಒಂದು ಹಳ್ಳಿನಲ್ಲಿ ಒಬ್ಬ ಡ್ರೈವರ್ ಆಗಿದ್ದಂತಹ, ಆಟೋ ಡ್ರೈವರ್ ಆಗಿದ್ದಂತಹ ಸಾಮಾನ್ಯ ಒಬ್ಬ ವ್ಯಕ್ತಿಯ ಮಗ ಒಂದು ಸ್ಯಾಂಡಲ್ವುಡ್ಡಿನ ಕನಸನ್ನ ಕಂಡು ಬಂದು ಇಲ್ಲಿ ಸಾಕಷ್ಟು ನೋವು, ಅವಮಾನ ಎಲ್ಲವನ್ನ ಅನುಭವಿಸಿ ಒಂದು ಪ್ಯಾನ್ ಇಂಡಿಯಾ ಮೂವಿಗೆ ಒಬ್ಬ ನಾಯಕ ನಟರಾಗಿ ನಿಂತ್ಕೋತಾರೆ. ಆ ರೋಷನ್ ಸರ್ಗೋಸ್ಕರ ಈ ಸಿನಿಮಾ ಗೆಲ್ಲಬೇಕು. ಹಾಗೆ ಯಾವುದೋ ಒಂದು ದೊಡ್ಡಿನಲ್ಲಿ ಹುಟ್ಟಿ ಅವರಪ್ಪ ಇವತ್ತು ಮೇಕೆ ಮೇಯಿಸ್ಕೊಂಡು ಕೃಷಿ ಮಾಡಿಕೊಂಡು ಇವತ್ತು ಹೊಲದಲ್ಲಿ ಇರ್ತಾರೆ. ಅಂತವ್ರ ಮಗ ಒಂದು ಸ್ಯಾಂಡಲ್ವುಡ್ ಅಲ್ಲಿ ಸಿನಿಮಾವನ್ನು ಏನೋ ಒಂದು ಅಚೀವ್ ಮಾಡ್ಬೇಕು ಅಂತ ಬಂದು ಇಲ್ಲಿ ಕಷ್ಟ, ಕಾರ್ಪಣ್ಯಗಳು, ನೋವುಗಳು ಎಲ್ಲವನ್ನ ನಿಮ್ಗೆ ಗೊತ್ತಿರುತ್ತೆ, ಅದನ್ನೆಲ್ಲ ಅನುಭವಿಸಿ ಇವತ್ತೊಂದು ಈ ಒಂದು ತೂಫಾನ್ ಮೂವಿ, ಪ್ಯಾನ್ ಇಂಡಿಯಾ ಮೂವಿನಲ್ಲಿ ಒಬ್ಬ ಮುಖ್ಯ ಕಲಾನಾಯಕನಾಗಿ ನಿಂತ್ಕೊಂಡಿರಪ್ಪ ಈ ಭೀಷ್ಮ ರಾಮಾಯಣಗೋಸ್ಕರ ಈ ಸಿನಿಮಾ ಗೆಲ್ಲಬೇಕು. ಒಬ್ಬ ಸಾಮಾನ್ಯ ಕಾರ್ಮಿಕನ ಮಗನಿಗೋಸ್ಕರ ಸಿನಿಮಾ ಗೆಲ್ಲಬೇಕು. ಒಬ್ಬ ಸಾಮಾನ್ಯ ರೈತನ ಮಗನಿಗೋಸ್ಕರ ಈ ಸಿನಿಮಾ ಗೆಲ್ಲಬೇಕು. ಇದು ಲಕ್ಷಾಂತರ ಬಡವರ ಮಕ್ಕಳ ಕನಸಲ್ಲಿ ಸಾಯಬಾರದು ಅಂದ್ರೆ ಇಂಥ ಸಿನಿಮಾಗಳನ್ನ ಗೆಲ್ಲಬೇಕು, ತಾವೆಲ್ಲ ಗೆಲ್ಲಿಸಬೇಕು ಅಂತ ನಾನು ಕಳಕಳಿಯಿಂದ ಪ್ರಾರ್ಥನೆ ಮಾಡ್ಕೊತಾ ಇದ್ದೀನಿ. ದಯವಿಟ್ಟು ನಿಮ್ಗೆ ಸಹಕಾರ ಎಲ್ಲ ಕೊಡಿ, ದಯವಿಟ್ಟು ನಿಮ್ಗೆ ಸಹಕಾರ ಇದೆ, ನಾವೇನು ಅಲ್ಲ. ಹಾಗೆ ಈ ಒಂದು ಅವಕಾಶವನ್ನು ಮಾಡಿಕೊಟ್ಟಂತಹ SR ಪ್ರೊಡಕ್ಷನ್ ಹೌಸ್ ಇರ್ಬೋದು, ನಿರ್ಮಾಪಕರಾದಂತಹ ಶರೀಫಾ ಬೇಗಂ ಮೇಡಮ್ ಅವರಿಗಿರ್ಬೋದು, ಹಾಗೂ ನನ್ನ ಮೇಲೆ ಭರವಸೆ ಇಟ್ಟು ನೀನು ಮಾಡ್ತೀಯ ಮಾಡು ಅಂತ ಹೇಳಿ ಒಂದು ಈ ಪಾತ್ರವನ್ನು ನನಗೆ ಕೊಟ್ಟಂತಹ ನಿರ್ದೇಶಕರಾದಂತಹ ರಾಜೇಶ್ ಚಂದ್ರಕಾಂತ್ ಸರ್ ಇರ್ಬೋದು, ನಾನು ಬಹಳ ಋಣಿಯಾಗಿರ್ತೀನಿ. ಹಾಗೆ ನನ್ನನ್ನು ಫಸ್ಟ್ ಟೈಮ್ ರೋಷನ್ ಸರ್ ನೋಡಿದ ತಕ್ಷಣ ಏನು ಅನಿಸ್ತಾ ಏನೋ ಗೊತ್ತಿಲ್ಲ ನನಗೆ, ಅವ್ರಿಗೆ ಏನಿಸ್ತೋ ಗೊತ್ತಿಲ್ಲ, ಈ ಮಾಡ್ತೀಯ ಮಾಡು ಅಂತ ಹೇಳಿ ನನ್ನ ಮೇಲೆ ಭರವಸೆ ಇಟ್ಟು ಈ ಒಂದು ಪಾತ್ರವನ್ನು ಕೊಡಿಸಿದಕ್ಕೋಸ್ಕರ ನಿಜಕ್ಕೂ ನಾನು ನನ್ನ ಜೀವನ ಪರ್ಯಂತ ರೋಷನ್ ಸರ್ಗೆ ಆಭಾರಿಯಾಗಿರ್ತೀನಿ. ಹಾಗೆ ಈ ಟೀಮ್ಗೆ ಪರಿಚಯ ಮಾಡಿಸಿದಂಥವ್ರು ಇವ್ರನ್ನ ನಾನು ಮರೆಯಕ್ಕೆ ಸಾಧ್ಯ ಇಲ್ಲ. ವಿಕ್ರಮ್ ಸರ್, ಕೋ-ಡೈರೆಕ್ಟರ್ ಸರ್, ದಯವಿಟ್ಟು ನಿಮಗೆ ನನ್ನ ಅನಂತ ಧನ್ಯವಾದಗಳು. ಹಾಗೆ ನನ್ನನ್ನು ಬ್ಯೂಟಿಫುಲ್ ಆಗಿ ಈ ತೆರೆ ಮೇಲೆ ತೋರಿಸಿದಂತಹ ಗಂಗು ಸರ್ ಅವರು ಪ್ರೀತಿಯ ನಮನಗಳನ್ನ ಸಲ್ಲಿಸ್ತೀನಿ. ಹಾಗೆ ಇದರ ಹಿಂದೆ ಕೆಲಸ ಮಾಡಿರುವಂತಹ ಪ್ರತಿಯೊಬ್ಬ ಟೆಕ್ನಿಷಿಯನ್ಸ್ಗೂ ನಾನು ಆಭಾರಿಯಾಗಿದ್ದೀನಿ. ಹಾಗೆ ನನ್ನ ಕೋಆರ್ಟಿಸ್ಟ್ ಆದಂತಹ ಅಶ್ವಿನ್ ಸರ್ ನನಗೆ ಬಹಳ ಸಪೋರ್ಟ್ ಮಾಡ್ತಾ ಇರ್ತಾರೆ. ನನ್ನ ಗ್ರಾಮಗಳಲ್ಲೂ ಸಹ ಸಾಕಷ್ಟು ನೋಡಿ ಪ್ರೋತ್ಸಾಹ ಕೊಟ್ಟಿದ್ರು, ಅವ್ರಿಗೂ ಅಷ್ಟೇ. ಆಮೇಲೆ ನಮ್ಮ ಸಹಕಾರವಿರುವಂತ ಎಲ್ರಿಗೂ ಅಷ್ಟೇ ನಾನು ಅನಂತವಾದ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ದಯವಿಟ್ಟು ನಿಮ್ಮ ಸಹಕಾರ ಕೊಡಿ. ಆಲ್ರೆಡಿ ಇದು YouTube ಚಾನಲ್ ಅಲ್ಲಿ ಕ್ಲಿಪ್ಸ್ ರಿಲೀಸ್ ಆಗಿದೆ, ದಯವಿಟ್ಟು ಶೇರ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ತಲುಪಿಸಿ ಅಂತ ಕೇಳ್ಕೊತಾ ಇದೀವಿ. ನೀವೆಲ್ಲ ಇದ್ರೆ ನಾವು ದಯವಿಟ್ಟು ಈ ಸಾಮಾನ್ಯರ ಮಕ್ಕಳನ್ನ ಅಸಾಮಾನ್ಯರನ್ನಾಗಿ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಎಲ್ರಿಗೂ ಮತ್ತೆ ಶಿರವಾಗಿ ಮುಗಿಸ್ತೀನಿ. ಮಾಧ್ಯಮ ದೇವರುಗಳಿಗೆ, ನನ್ನ ಸಹ ತಂದೆ, ನನ್ನ ಸ್ನೇಹಿತರಿಗೆ, ನನ್ನ ಸಿನಿಮಾ ಚಿತ್ರತಂಡ ನನ್ನ ಟೀಮ್ಗೆ ಎಲ್ಲರಿಗೂ ಸಹ ಮೊದಲನೇದಾಗಿ ನಮಸ್ಕಾರ ಮಾಡ್ತಾ ನನ್ನ ಮಾತನ್ನು ಶುರು ಮಾಡ್ತಾ ಇದ್ದೀನಿ. ನೀವೇನ್ ನೋಡಿದೀರಾ ಇಲ್ಲಿ ಗ್ಲಿಮ್ಸು, ಇದೇನು ಅಲ್ಲ. ನನ್ನ ಥಿಂಕಿಂಗು, ನನ್ನ ಕನ್ಸೆಪ್ಟ್ ಬೇರೆ ಇದೆ. ಯಾಕೆಂದ್ರೆ ನಾನು ಯಶವಂತ ಗಡಿಯಲ್ಲಿ ಬೆಳೆದಿರೋಂಥ ಹುಡುಗ, ಅದರಿಂದ ಅವ್ರಿಗೆ
ಇಬ್ಬರಿಗೂ ಸಹ ನಾನು ಮೊದಲನೇದಾಗಿ ನಮಸ್ಕಾರ ಹೇಳ್ತಾ ನನ್ನ ಮಾತನ್ನ ಶುರು ಮಾಡ್ತಾ ಇದ್ದೀನಿ. ಅದಾದ್ಮೇಲೆ ನನ್ನ ನಿರ್ದೇಶಕರಿಗೆ, ಯಾಕೆ ಅಂತಂದ್ರೆ ತುಂಬಾ ಶ್ರಮ ಇದೆ. 3 ಗಂಟೆ ರಾತ್ರಿ ಆಗ್ಲಿ ಆನ್ಲೈನ್ ಅಲ್ಲಿ ಇರ್ತಾ ಇದ್ರು, 2 ಗಂಟೆ ರಾತ್ರಿ ಆಗ್ಲಿ 5 ಗಂಟೆ ರಾತ್ರಿ ಆಗ್ಲಿ ಡೇ ನೈಟ್ ಅವ್ರು ಏನ್ ಕಷ್ಟಪಟ್ಟಿದ್ದಾರೆ ನಿಲ್ಬೇಕು. ನಾವ್ ಇಲ್ಲಿ ಏನೋ ಮಾಡಕ್ ಬಂದಿದೀವಿ, ನಾವು ಡೆಫಿನೆಟ್ಲಿ ಹೊಡಿಬೇಕು ಅಂತ ಹೇಳಿ ಹಗಲು ರಾತ್ರಿ ನಾನು ಎಷ್ಟೊತ್ತಾದ್ರೂ ಫೋನ್ ಮಾಡ್ಲಿ, ಅವ್ರು 3 ಗಂಟೆ ನಾನು ಫೋನ್ ಮಾಡೋ ರೆಕಾರ್ಡ್ಸ್ ನನ್ನ ಹತ್ರ ಇದೆ. ಏನ್ ಮಾಡೋಣ ಹೊಸದಾಗಿ, ಏನ್ ಮಾಡೋಣ ರೋಷನ್, ಇದು ಮಾಡೋಣ ಅದ್ ಮಾಡೋಣ, ಪ್ರತಿಯೊಂದು ಸರ್ ನಾನು ನಿಜ ಹೇಳ್ತೀನಿ, ನೀವು ಇದನ್ನ ರೀಚ್ ಮಾಡಲೇಬೇಕು. ಇಂಥ ನಿರ್ದೇಶಕರಿಗೆ ಅವಕಾಶ ಕೊಡ್ಬೇಕು ಸರ್. ಅವ್ರ ಬಗ್ಗೆ ನಾನು ಕುತ್ಕೊಂಡು ಮಾತಾಡೋದಲ್ಲ ಸರ್, ನೀವು ಬೇಜಾರು ಮಾಡ್ಕೊಂಡು ಚಿಂತೆ ಇಲ್ಲ. ಇಂಥ ನಿರ್ದೇಶಕರಿಗೆ ದಯವಿಟ್ಟು ಅವಕಾಶ ಕೊಡ್ಬೇಕು ಸರ್. ಯಾಕೆ ಗೊತ್ತಾ ಸರ್, ನಾನು ಇಷ್ಟು ನೊಂದ್ಕೊಂಡು ಹೇಳ್ತಾ ಇದ್ದೀನಿ. ಪ್ರೊಡ್ಯೂಸರ್ ದುಡ್ಡು ಹಾಕ್ಬಿಟ್ರು, ಅಯ್ಯೋ ಥಿಯೇಟರ್ ಕಡೆ ಬರ್ತಾ ಇಲ್ಲ, ಅಯ್ಯೋ ಜನ ಇಲ್ಲ, ಥಿಯೇಟರ್ ಮುಚ್ಚಾಯ್ತು ಅಂದ್ರೆ ಕೊಡಿ ಸರ್ ಇಂಥ ನಿರ್ದೇಶಕರಿಗೆ ಒಳ್ಳೆ ಪ್ರೊಡ್ಯೂಸರ್ ಒಳ್ಳೆ ಬಜೆಟ್ ಕೊಟ್ಕೊಡಿ. ಯಾಕಿಂತ ಔಟ್ಪುಟ್ ಬರಲ್ಲ? ಪ್ರತಿಯೊಬ್ಬರಿಗೂ ಹೇಳೋದು ಅಷ್ಟೇ ಸರ್, ನಿರ್ದೇಶಕ ಗೆದ್ರೆ ಕಲಾವಿದ್ರು ಸರ್. ನಾನು ಪ್ರತಿಯೊಬ್ಬರಿಗೂ ಚಿರಋಣಿ ಆಗ್ತೀನಿ. ಮೊದಲನೇದಾಗಿ ನಮ್ಮ ಎಡಿಟ್ರು ಉಮೇಶ್ ಸರ್, ಅದು ಎಷ್ಟು ಸತಿ ಎಡಿಟ್ ಮಾಡಿದಾರೋ ಪಾಪ ಅವ್ರಿಗೆ ಗೊತ್ತಿಲ್ಲ. ಇವರಿಬ್ರು ಪಾತ್ರ ಮಾತ್ರ ತುಂಬಾ ದೊಡ್ಡದಿದೆ ಸರ್. ಎರಡನೇದಾಗಿ ಗಂಗು ಸರ್, ನಮ್ಮ ರವಿ ವರ್ಮ ಗಂಗು ಸರ್, ಮಾಡಪ್ಪ ಆಗುತ್ತೆ ನಾನಿದ್ದೀನಿ ಏನಪ್ಪಾ ಅಂತ ಹೇಳಿ ಪ್ರತಿಯೊಂದು ಸಹ ಬೆನ್ನಲ್ಲಿ ಪ್ರೋತ್ಸಾಹಿಸಿದ್ದಾರೆ. ನನ್ನ ಟೆಕ್ನಿಷಿಯನ್ಸ್ ಆಗಿರ್ಬೋದು ಎಲ್ಲದಕ್ಕೂ ಹ್ಯಾಟ್ಸ್ ಆಫ್ ಹೇಳ್ಬೇಕು ಅಂದ್ರೆ ನನ್ನ ಲೈಟ್ ಬಾಯ್ಗೆ ಸರ್. ಯಾಕೆಂದ್ರೆ ಆ ನೋವೇನು ಅನ್ನೋದು ನನಗೆ ಗೊತ್ತು ಸರ್. ನನ್ನ ಲೈಟ್ ಬಾಸ್ಗೂ ಸಹ ಯೂನಿಟ್ ಮಧುವಣ್ಣ ಆಗಿರ್ಬೋದು, ಯೂನಿಟ್ ದಿಲೀಪ್ ಅವ್ರ MCS ಮಂಜಣ್ಣ ಆಗಿರ್ಬೋದು, ಇವರಿಬ್ಬರಿಗೂ ಸಹ ನಾನು ಮೊದಲನೇದಾಗಿ ನಾನು ನಮಸ್ಕಾರ ಮಾಡ್ತೀನಿ. ಯಾಕೆಂದ್ರೆ ತುಂಬಾ ಶ್ರಮ ಇರುತ್ತೆ. ಪ್ರತಿಯೊಬ್ಬ ಟೆಕ್ನಿಷಿಯನ್ ಸಹ ಎಫರ್ಟ್ ಆಗಿ ಮಾಡ್ತಾ ಇದ್ದಾರೆ. ಸೊ ದಯವಿಟ್ಟು 2 ಕೈ ಮುಗಿದು ಕೇಳ್ತೀನಿ, ಕಲಾವಿದರು ಬರಬೇಕು, ಯಥೇಚ್ಛವಾಗಿ ಇಂಥ ನಿರ್ದೇಶಕನ ಗೆಲುವಾಗಬೇಕು. ಅದಕ್ಕೆಲ್ಲ ನಿಮ್ಮ ಪಾತ್ರ ದೊಡ್ಡದಾಗಿದೆ. ನಮ್ಮ ಸೂರ್ಯ ಪ್ರವೀಣ್ ಆಗಿರ್ಬೋದು 3 ಗಂಟೆ ಅಲ್ಲ 12 ಗಂಟೆ ರಾತ್ರಿ ಫೋನ್ ಮಾಡ್ತಾರೆ, ಬ್ರದರ್ ನೀವು ಮಾಡ್ತೀರಾ ಮಾಡಿ ಬ್ರದರ್, ನಾನು ಇದೀನಿ ಬ್ರದರ್, ಅದೇನಾಗುತ್ತೋ ಮಾಡಿ ಬ್ರದರ್ ಅಂದ್ಬಿಟ್ಟು. ನಮ್ಮ ಭೀಷ್ಮ ಬ್ರದರ್ ಆಗಿರ್ಬೋದು, ಆಮೇಲೆ ಉಗ್ರಂ ರವಿ ಅವ್ರು ಆಗಿರ್ಬೋದು. ಉಗ್ರಂ ರವಿ ಅವ್ರದ್ದು ಕ್ಯಾರೆಕ್ಟರ್ ನಾನು ಇವಾಗಲೇ ರಿವೀಲ್ ಮಾಡಲ್ಲ, ಹೇಳೋದು ಇಲ್ಲ, ತುಂಬಾ ದೊಡ್ಡ ಸರ್ಪ್ರೈಸ್ ಇದೆ. ಸಿನಿಮಾದಲ್ಲಿ ಬೇರೆ ಸರ್ಪ್ರೈಸ್ ಇದೆ. ನಾನು 100 ಇಷ್ಟಪಡಲ್ಲ. ನಾನು ಎಷ್ಟೇ ಕಷ್ಟ ಆಗ್ಲಿ ನಾನು ಇಲ್ಲಿ ನಿಂತ್ಕೊಳಕ್ ಬಂದಿದ್ದೀನಿ. ನಾನ್ ನೋಡದೇ ಇರೋಂಥ ಕಷ್ಟ ಅಲ್ಲ, ನಾನ್ ನೋಡದೇ ಇರೋಂಥ ಬಡತನ ಅಲ್ಲ. ನಾನು ಬೇಕಾದ್ರೆ ಪಾತಾಳಕ್ಕೆ ಬಿಸಾಕಿದ್ರು ನಾನು ಫಿನಿಕ್ಸ್ ತರ ಎದ್ದು ಬರ್ತೀನಿ. ಯಾಕೆ ಅಂದ್ರೆ ನಾನು ಬೆಳೆದಿರೋದು ಎಷ್ಟು ಗದ್ದೆಯಲ್ಲಿ 100% ನಾನು ಎದ್ದು ಬರ್ತೀನಿ. ಎಲ್ಲದಕ್ಕಿಂತ ಹೆಚ್ಚಾಗಿ ಡಾಕ್ಟರ್ ಮಗ ಗೆದ್ದ, ಇಂಜಿನಿಯರ್ ಮಗ ಗೆದ್ದ, ಪೊಲೀಸ್ ಮಗನ ಪ್ರೊಟೆಕ್ಷನ್, ಅವನ ಮಗ ಪ್ರೊಟೆಕ್ಷನ್ ಅಂತಾರೆ. ಒಬ್ಬ ಆಟೋ ಡ್ರೈವರ್ ಮಗನಿಗೆ ಪ್ರಮೋಷನ್, ಆಟೋ ಡ್ರೈವರ್ ಮಗನಿಗೆ ಒಂದು ಪ್ರೊಟೆಕ್ಷನ್ ಬರುತ್ತಲ್ಲ, ಅವತ್ತು ನಿಜವಾದ ಗೆಲುವಾಗುತ್ತೆ. ಅದೆಲ್ಲದಕ್ಕಿಂತ ಯಥೇಚ್ಛವಾಗಿ ನಮ್ಮ ಮಾಧ್ಯಮ ಮಿತ್ರರು ದಯವಿಟ್ಟು ನೀವು ಸಹಕಾರ ಮಾಡಿ. ಇಂಥ ಸಿನಿಮಾನ ಥಿಯೇಟರ್ ನಾನು ಚಿಕ್ಕ ಕನಸು ಕಂಡಿಲ್ಲ. 100 ಸಿನಿಮಾ, 50 ಥಿಯೇಟರ್ ಸಿನಿಮಾ ಅಥವಾ 30 ಥಿಯೇಟರ್ ತರಬೇಕು ಅಂತ ನಾನಿಲ್ಲ. 1300 ಥಿಯೇಟರ್ ತರ ಅಂತ ಛಲ ನಾನು ಒಪ್ಪಿಸ್ಕೊಂಡಿದ್ದೀನಿ. ಡೆಫಿನೆಟ್ಲಿ ನಾನು ತರ್ತೀನಿ, ನನ್ನ ಕೈಯಲ್ಲಿ ಆಗುತ್ತೆ, ನಾನು ತರ್ತೀನಿ, ಐ ವಿಲ್. ಯಾಕೆ ಅಂತಂದ್ರೆ ತಂದೆ ತಾಯಿ ಹುಡುಗರಿಗೆ ಆಕ್ರೋಶ ಜಾಸ್ತಿ ಅಂತ ತುಂಬಾ ಜನ ಬೈತಾರೆ. ಫಸ್ಟ್ ಮಾತಾಡೋದು ಯಾಕೆ ಮಾತಾಡ್ತೀವಿ ಅಂತೇಳಿ. ಯಾಕೆಂದ್ರೆ ಪ್ರತಿಯೊಬ್ಬರಿಗೂ ತಂದೆ ತಾಯಿ ಮನೆಯಲ್ಲಿ ಪ್ರೀತಿಯಾಗಿ ಬೆಸ್ಟ್ ಫುಡ್ ಆಗಿ ಅವ್ರಿಗೆ ಪ್ರೋತ್ಸಾಹಿಸ್ತಾ ಇರ್ತಾರೆ, ಅವ್ರಿಗೆ ನೋವು ಗೊತ್ತಾಗಲ್ಲ ಸರ್. ಆದ್ರೆ ತಂದೆ ತಾಯಿಗಳು ಹಗಲು ರಾತ್ರಿ ದುಡ್ಕೊಂಡು ಅವನೇ ಮಾಡಿ ಎಲ್ಲ ಕಷ್ಟಪಟ್ಟು ಬರ್ತಾನಲ್ಲ, ಅವನು ನಿಜವಾಗ್ತಿದ್ದು. ನನ್ಗೆ ಮೊದಲು ಹೇಳೋದು ಬಂದ್ಬಿಟ್ಟೆ, ಊರಿಂದ ಹಿರಿಯರು ಬಂದಿದ್ದಾರೆ. ಆಮೇಲೆ ನನ್ನ ಕೋಚ್ ಆಗಿರ್ಬೋದು ಲಿಖಿತ್ ಅವ್ರು ಆಗಿರ್ಬೋದು, ಆಮೇಲೆ ನನ್ನ ಅವಿನಾಶ್ ಬ್ರದರ್ ಆಗಿರ್ಬೋದು, ನಮ್ಮ ಇವ್ರು ಜಿಮ್ ಟ್ರೈನರ್, ಪ್ರತಿಯೊಬ್ಬರಿಗೂ ಸಹ ಥ್ಯಾಂಕ್ಸ್ ಹೇಳ್ತೀನಿ. ಯಾಕೆಂದ್ರೆ ಇವ್ರ ಪಾತ್ರಗಳೆಲ್ಲ ತುಂಬಾ ಇದೆ. 2 ಗಂಟೆ ರಾತ್ರಿ ಕ್ಯಾರೆಕ್ಟರ್ ಬೇಕಾದ್ರೆ ರೆಡಿ ಮಾಡೋದಕ್ಕೆ 9 ಗಂಟೆ ರಾತ್ರಿ ಪ್ರತಿಯೊಂದರಲ್ಲೂ ಹಿಂದೆ ನಿಂತಿದ್ದಾರೆ. ಸೊ ದಯವಿಟ್ಟು ಇಂಥ ಸಿನಿಮಾನ ನೀವೆಲ್ಲ ಗೆಲ್ಲಿಸ್ತೀರಾ ಅನ್ನೋ ನಂಬಿಕೆ ನನಗೈತೆ. 100ರಲ್ಲಿ 100 ಆಗಕ್ಕೆ ಬಿಡಬೇಡಿ, 100ರಲ್ಲಿ 1 ಆಗಕ್ಕೆ ಅವಕಾಶ ಕೊಡಿ ಅಂತ ಕೇಳ್ತಾ ನನ್ನ ಮಾತನ್ನು ನಾನು ಮುಗಿಸ್ತಾ ಇದ್ದೀನಿ. ಸರ್ ನಿಮ್ಮ ಪಾತ್ರ ಯಾವ ರೀತಿಯಲ್ಲಿ ತಯಾರು ಮಾಡ್ಕೊಂಡ್ರಂತ? ಸರ್ ನನ್ನ ಪಾತ್ರ ಬಂದು ನೀವೇ ನೋಡ್ತಾ ಇದ್ದೀರಾ, ಬೈರಿ ಅಂತ. ಪಾತ್ರದ ಹೆಸರು ಹೇಳಕ್ಕೆ ಇಷ್ಟಪಡ್ತೀನಿ ಅಷ್ಟೇ. ತುಂಬಾ ಮುಂದೆ ಒಂದಿದೆ ಸರ್, ಮುಂದೆ ಒಂದಿದೆ, ಖಂಡಿತ ನಾನು ಎಲ್ಲ ರಿವೀಲ್ ಮಾಡ್ತೀನಿ. ನಿಮ್ದು ಟ್ರೈಲರ್ ತೋರ್ಸೋಲ್ಲ, ಅದು ಸೇಮ್ KGF ಟ್ರೈಲರ್ ತರ ಇದೆ, ಅದ್ರ ಡಬ್ಬಿಂಗ್ ಏನಾರು ಮಾಡಿದ್ದೀರಾ? ಸರ್ ನಾನು ರಿಕ್ವೆಸ್ಟ್ ನಿಮಗೆ, KGFಗೂ ಇದಕ್ಕೂ ದೇವರೇ ಸಂಬಂಧ ಇಲ್ಲ. ಅದು KGF ಆಗಿರ್ಬೋದು, ಒಂದು ಇಂಟರ್ವ್ಯೂ ಏನು ಕಾಪಿ ಇಲ್ಲ. ನೀವು ಕತೆ ಕೂತು ನೋಡಿದಾಗ ಪ್ರತಿಯೊಬ್ಬರು ಸೀಟ್ ಹಿಡಿತಾರೆ, ಸೀಟ್ ಹಿಡಿಸ್ತೀನಿ ಸರ್ 100%. ಸ್ಫೂರ್ತಿ ಯಾರು ಸರ್? ಸರ್ ಕತೆ ಬರೆಯೋದು ಸ್ಫೂರ್ತಿ ಯಾರು ಸರ್? ಕತೆ ಬರೆಯೋದಕ್ಕೆ ನಾನು 11 ವರ್ಷದಿಂದ ನಾನು ನೋಡ್ಕೊಂತಾನೆ ಬರ್ತಾ ಇದ್ದೀನಿ. ನನಗೆ ಹುಚ್ಚು ಸರ್, ಸಿನಿಮಾ ಡೈರೆಕ್ಷನ್ ಮಾಡ್ಬೇಕು ಅನ್ನೋ ಹುಚ್ಚಿತ್ತು. ಆದ್ರೆ ಒಬ್ಬ ರೈಟರ್ ಆಗ್ಬೇಕಂತ ಹುಚ್ಚಿತ್ತು, ಒಂದು ಇದಾಗಬೇಕು, ಏನಾದ್ರು ಸಾಧನೆ ಮಾಡ್ಬೇಕು ಅನ್ನೋ ಹುಚ್ಚಿತ್ತು. ನನಗೆ ಬೆಸ್ಟ್ ಇನ್ಸ್ಪೈರ್ ಅಂದ್ರೆ ಪ್ರಶಾಂತ್ ನೀಲ್ ಸರ್. ಅವ್ರ ಸ್ಕ್ರೀನ್ ಪ್ಲೇ, ಅವ್ರ ಬ್ಯಾಕ್ ಗ್ರೌಂಡ್ ಪ್ರತಿಯೊಂದು ಇಷ್ಟ ಸರ್. ಮತ್ತೆ ಇದೇ ಟೈಟ್ಲ್ ಬೇಕಂತ ನೀವು ಹಠ ಇದು ಮಾಡಿದ್ದೀರಾ, ಅದಕ್ಕೆ ಏನು ಮೇನ್? ಸರ್ ಇದು ಬಾಲಿವುಡ್ ಅಲ್ಲಿ ಬಂದಿದೆ, ತೆಲುಗು ಬಂದಿದೆ, ಅಲ್ಲಿ ಬಂದಿದೆ, ಇಲ್ಲಿ ಬಂದಿದೆ ಅಂತ ಸ್ಟಾರ್ಟ್ ಆಗಿತ್ತು. ಈ ಟೈಟಲ್ ಎಲ್ಲದಕ್ಕಿಂತ ಯಥೇಚ್ಛವಾಗಿ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಬರಬೇಕು ಅನ್ನೋದು ನಟ ಬಹಳ ಇಟ್ಕೊಂಡಿದೆ ಸರ್. ನಾನು ಡೆಫಿನೆಟ್ಲಿ ಟೈಟಲ್
ಬಜೆಟ್ ಎಷ್ಟಾಗಿದೆ ಸಿನಿಮಾದು ಸರ್ ಬಜೆಟ್ ಎಲ್ಲ ರಿವೀಲ್ ಮಾಡೋಕ್ಕಾಗಲ್ಲ, ಖಂಡಿತ ನೆಕ್ಸ್ಟ್ ನಾನು ಎಲ್ಲ ಹೇಳ್ತೀನಿ ಸರ್. ಯಾಕಂದ್ರೆ ಹೈ ಬಜೆಟ್ ಖಂಡಿತ ಇಲ್ಲ ಸರ್. ಅಣ್ಣ ಎಲ್ಲಿದ್ದಾರೆ ಸರ್? ಬಿಸಿ ಆಗ್ಬಿಟ್ಟಿದ್ದಾರೆ, ಎಲ್ಲರೂ ಟ್ಯಾಕ್ಸಿಕಲ್ ಬಿಸಿ ಆಗಿದ್ದಾರೆ. ಡೆಫಿನೆಟ್ಲಿ ಸರ್ ಹೋಗ್ತೀನಿ, 100% ಅವ್ರ ಹೋಗ್ತೀನಿ ಸರ್. ಅದಕ್ಕೆಲ್ಲ ನಿಮ್ ಸಹಕಾರ ಬೇಕು ಸರ್. ಮಾಧ್ಯಮ ಮಿತ್ರರು ಅವ್ರು ರೀಚ್ ಮಾಡಿದಾಗ ತಾನೆ ಅವ್ರು ನಮ್ಮ ಕೈಗೆ ಸಿಗಕ್ಕಾಗೋದು, ಇಲ್ಲಾಂದ್ರೆ ನಾನೇ ಹೋಗಕ್ಕಾಗುತ್ತೆ ಸರ್. ರೋಷನ್ ಅವರೇ, ಇವಾಗ ಎಲ್ರಿಗೂ ಆಲ್ಮೋಸ್ಟ್ KGF ತರನೇ ಅನಿಸ್ತಾ ಇದೆ ಸ್ವಲ್ಪ. ಅಂದ್ರೆ ಎಷ್ಟೊಂದ್ ಜನ ನಿಮಗೆ ಫೀಡ್ಬ್ಯಾಕ್ ಆಲ್ರೆಡಿ ಕೊಟ್ರು, ಬಟ್ ಇದು ಆ ತರ ಇಲ್ಲ ಅಂತ ನೀವು ಕ್ಲಾರಿಟಿ ಕೊಟ್ರಿ. ಬಟ್ ಈ ತರ ಕಟ್ ಮಾಡೋದಕ್ಕೆ ನಿಮ್ಗೆ ಸ್ಫೂರ್ತಿ ಏನು? ಇದೇ ತರ ಟ್ರೈಲರ್ ಬರ್ಬೇಕಂತ, ಈ ತರ ಕಟ್ ಮಾಡ್ಬೇಕು, ಇದೇ ತರ ಟ್ರೈಲರ್ ಬರ್ಬೇಕು ಅಂದ್ರೆ ಈಗ ಲವ್ ಸಬ್ಜೆಕ್ಟ್ ಆಗಿರ್ಬೋದು, ಒಂದು ಕಮರ್ಷಿಯಲ್ ಸಬ್ಜೆಕ್ಟ್ ಆಗಿರ್ಬೋದು, ಹೇಳಿದ್ನಲ್ಲ ನಮ್ಮ ಆಗ್ಲೇ, ಥಿಯೇಟರ್ ಜನ ಬರ್ತಾ ಇಲ್ಲ, ಥಿಯೇಟರ್ ಮುಗ್ತಾ ಇಲ್ಲ, ಜೋಶ್ ಇರ್ಬೇಕು ಮೇಡಮ್. ಜನಕ್ಕೆ ಹೊಡಿಯೋದು ಬಡಿಯೋದು, ಸ್ಕ್ರೀನ್ ಎಗರೋದು, ಪ್ರತಿಯೊಂದು ವಿಷನ್ಸ್ ಮೇಡಮ್ ನೀವು ಖಂಡಿತ ಇದ್ರಲ್ಲಿ ನೋಡ್ತೀರಾ. ತುಫಾನ್ ನೆಕ್ಸ್ಟ್ ಲೆವೆಲ್ ಪ್ಲಾನ್ ಮಾಡಿದ್ದಾರೆ ನಮ್ಮ ರಾಜೇಶ್ ಅವರು, ಖಂಡಿತ ನೋಡ್ತೀರಾ ಮೇಡಮ್. ಇದಕ್ಕೆ ಇನ್ನೊಂದು ಮಾತು ನಾನು ಹೇಳಕ್ ಇಷ್ಟಪಡ್ತೀನಿ, KGF ಆಗ್ಲಿ ಇದಕ್ಕಾಗ್ಲಿ ಯಾವುದೇ ರೀತಿಯ ರಿಯಾಲಿಟಿ ಇಲ್ಲ ಮೇಡಮ್. ಇದು 2 ವರ್ಷ ಶ್ರಮ, ನಾವು ಕಷ್ಟಪಟ್ಟು ಕತೆ ರೆಡಿ ಮಾಡಿ ಅವ್ರು ಹಗಲು ರಾತ್ರಿ ಶ್ರಮ ವಹಿಸಿ ನಮ್ಮ ರಾಜೇಶ್ ಅವರು ಯೋಚನೆ ಮಾಡಿ ಥಿಂಕಿಂಗ್ ಮಾಡಿ ಬೆಸ್ಟ್ 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 ಅಂತ ತೆಗೆದು ಹೊರಗಡೆ ತೆಗೆದಿರೋಂಥ ಸಿನಿಮಾ ಮೇಡಮ್ ಇದು. ಸರ್ ಇಲ್ಲಿ ಆರ್ ಚಂದ್ರು ಅಂದ್ರೆ ಕಬ್ಜಾನ ನೆನಪು ಬರ್ತಾ ಇದೆ, ಇಲ್ಲಿ ಆರ್ ಚಂದ್ರಕಾಂತ್ ಅಂತ ಹೇಳಿ ತುಫಾನ ಮಾಡ್ತಾ ಇದ್ದಾರೆ. ಟೋನ್ ನೋಡಿದಾಗ ಒಂದೇ ಕಲರ್ ಕಾಣಿಸ್ತಾ ಇದೆ ಸರ್, ಗ್ರೇ ಶೇಡ್. ಅಲ್ಲಿ ಒಂದು ಶಾರ್ಟ್ನು ಹಂಗೆ ಬಂದೋಗುತ್ತೆ. ಇಲ್ಲ ಸರ್, ಖಂಡಿತ ಅಫ್ಕೋರ್ಸ್. ಆಮೇಲೆ ಸರ್ ಒಂದು ಲವ್ ಸ್ಟೋರಿ ಆದ್ಮೇಲೆ ಎಷ್ಟೊಂದು ಲವ್ ಸ್ಟೋರಿಗಳಿದೆ, ಎಲ್ಲೋ ಒಬ್ಬರ ಚಿಕ್ಕಪ್ಪನ ಕನೆಕ್ಷನ್ ಇದೇ ಇರುತ್ತೆ. ಅದೇ ರೀತಿ ಅಫ್ಕೋರ್ಸ್ ನಾವು ಲಿಟಲ್ ಬಿಟ್ ಇನ್ಸ್ಪೈರ್ ಆಗಿದ್ದೀವಿ, ಇಲ್ಲ ಅಂತ ಹೇಳಲ್ಲ. ಬಟ್ ಕಥೆ ಅಂತ ಬಂದಾಗ ನಿಮ್ಗೆ ಸಿನಿಮಾ ನಡೆದ ಒಂದು ಕಂಟೆಂಟ್ ಮೇಲೆ, ಸೊ ಕಂಟೆಂಟ್ ಬೇರೆ ತರನೇ ಇದೆ, ಅದು ಮುಂದಿನ ದಿನಗಳಲ್ಲಿ ನಿಮ್ಗೆ ಗೊತ್ತಾಗುತ್ತೆ. ಆದ್ರೆ ಒಂದು ರಿಕ್ವೆಸ್ಟ್, ಸಿನಿಮಾ ತುಂಬಾ ದೊಡ್ಡ ಮಟ್ಟದಲ್ಲಿ ಮಾಡ್ಬೇಕು, ಎಲ್ಲರೂ ಸಪೋರ್ಟ್ ಮಾಡಿ. ಯಾವಾಗ ಅಂತ ಅರ್ಜೆಂಟ್ ಮಾಡಬೇಡಿ, ಯಾಕೆಂದ್ರೆ ಇದನ್ನ ನಾನು ಥಿಯೇಟರ್ ಅಲ್ಲಿ ಉಳಿಸ್ಕೊಬೇಕು, ಅಳಿಸ್ಕೊಳ್ಳೋ ಕೆಲಸ ಮಾಡಕ್ ಹೋಗಲ್ಲ. ದಯವಿಟ್ಟು ಇನ್ನ ಬೆಸ್ಟ್ ವರ್ಷನ್ ತೆಗೆಯೋದಿದೆ, ಇದಕ್ಕೆಲ್ಲ ನಿಮ್ ಪ್ರೀತಿ ಪ್ರೋತ್ಸಾಹ ಬಹಳ ಬೇಕು ನನಗೆ. ನೆಕ್ಸ್ಟ್ ನಾನು ಇನ್ನೊಂದು ಏನೋ ಒಂದು ದೊಡ್ಡದಾಗಿ ನಮ್ಮ ರಾಜೇಶ್ ಸರ್ ನಾನು ಪ್ಲಾನ್ ಮಾಡಿದೀವಿ. ಡೆಫಿನೆಟ್ಲಿ ಇದು ಹೇಳ್ತಾ ಇದೀವಲ್ಲ, ಇದು ನಮ್ಗೆ ಬಿಡಕ್ಕೂ ಇಷ್ಟ ಇರ್ಲಿಲ್ಲ. ಎಲ್ಲ ಕೇಳೋರು ಯಾವಾಗ ಅಯ್ಯೋ ಥಿಯೇಟರ್, ನಾವು ಥಿಯೇಟರ್ ಮುಚ್ಚೋಗ್ಬಿಡುತ್ತೆ ಅದು ಇದು ನಾವು ಬೈದಕ್ಕೋಸ್ಕರ ಇದನ್ನ ಬಿಟ್ಟು ನಾವೆಲ್ಲ ತೋರಿಸಿ ನಿಮ್ ಮನ್ಸ್ ಗೆಲ್ಲಕ್ಕೆ ಅಂತ ನಿಮ್ ಮುಂದೆ ಬಂದಿದ್ದೀವಿ. ಇದಕ್ಕೆ ನಿಮ್ ಸಪೋರ್ಟ್ ಅಂತೂ ಖಂಡಿತ ಮಾಧ್ಯಮ ಮಿತ್ರರು ಬೇಕೇ ಬೇಕು. ಯಾವಾಗ ರಿಲೀಸ್ ಲೆಕ್ಕ ಹಾಕೊಂಡಿದ್ದೀರಾ ಸರ್? ನಾನು ಬೆಸ್ಟ್ ವರ್ಷ ತೆಗಿತಾ ಇದೀವಿ. ನಮ್ಗೆ ಯಾವಾಗ ಕೆಲಸ ಅನ್ನೋದು ನಮ್ಗೆ ಕ್ಲಿಯರ್ ಕಟ್ ಆಗಿ ಚೌಕಟ್ಟಾಗಿ ಕರೆಕ್ಟಾಗಿ ಅಚ್ಚುಕಟ್ಟಾಗಿ ನಡಿ, ನಮ್ಗೆ ಓಕೆ ಅನ್ಸುತ್ತೋ ಅವ್ರು ಬಿಡ್ತೀನಿ ಸರ್. ಅಷ್ಟು ಬಜೆಟ್ ತಡೀತಾರ ನಿರ್ಮಾಪಕರು? ಸರ್ ನಮ್ಮ ರಾಜೀವ್ ಚಂದ್ರಕಾಂತ್ ಸರ್ ಮನ್ಸ್ ಮಾಡಿದ್ರೆ ಪಾರ್ಟಿ ಆಗಿ ಸರ್ 3 ಅವ್ರು ಮನ್ಸ್ ಮಾಡ್ಬೇಕು ಸರ್. ನನ್ನ ಇಟ್ಕೊಂಡು ಅಯ್ಯೋ ಅಪ್ಪ ಅಂತ ರೋಸೋಗ್ಬಿಟ್ಟವ್ರೆ, ಈಗೆಲ್ಲ ಪ್ಲಾನ್ ಮಾಡ್ಕೊಂಡು ಹೋಗ್ಬೇಕು ಸರ್. ಓಕೆ, ಅವ್ರು ಕೊಡಿ. ಇದೆಲ್ಲ ಸರ್ಪ್ರೈಸ್. ಯೂಶಲಿ ಏನಾಗುತ್ತೆ, ನಾವು ದೊಡ್ಡ ಸಕ್ಸಸ್ ಸಿನಿಮಾ ಬಂದಾಗ ಆ ಟೀಮಲ್ಲೇ ನಮ್ಗೆ ಒಳ್ಳೆ ಪಾತ್ರ ಸಿಗೋದು ಅಂತ ಹ್ಯೂಮನ್ ಸೈಕಾಲಜಿ ಆ ಥರ ಇರುತ್ತೆ. ಇದು ಹೇಗೆ ಅಂದ್ರೆ, ಒಂದು ಮಾಮೂಲು ನಾನು ಅವಾಗಲೇ ಆನೆಸ್ಟ್ ಆಗಿ ಹೇಳಿದೆ, ಪೊಲೀಸರು ಅಂತ ಹೇಳಿದ್ರು, ತುಂಬಾ ಶೇಡ್ಸ್ ಇದೆ ಸರ್ ಅಂತ ಅಂದ್ರು. ಸೊ ನಂಗೆ ತುಂಬಾ ಸ್ನೇಹಿತರು ಹೇಳ್ತಿರ್ತಾರೆ, ಜಾಸ್ತಿ ಪೊಲೀಸ್ ಮಾಡ್ತಾ ಇದಕ್ಕೆ ನಾವು ಬೇಡ, ಡಿಪಾರ್ಟ್ಮೆಂಟ್ಗೆ ಸೇರಿಸ್ಕೊಂಡ್ಬಿಡ್ತಾರೆ. ಬಟ್ ಇವತ್ತಿನ ಪೆಟ್ರೋಲ್ ರೇಟ್ ಜಾಸ್ತಿ ಮಾಡಿದ್ದಾರೆ, ಆಯಿಲ್ ರೇಟ್ ಜಾಸ್ತಿ ಮಾಡಿದ್ದಾರೆ, ಜೀವನ ಮಾಡೋದಲ್ಲ. ಸೊ ಕಲಾವಿದರು ಉಳಿಬೇಕು, ಒಳ್ಳೆ ಸಿನಿಮಾ ಸಿಗ್ಬೇಕು ಅಂದ್ರೆ ಕೆಟ್ಟ ಸಿನಿಮಾಗಳು ಮಾಡ್ಕೊಂಡು ಒಳ್ಳೆ ಸಿನಿಮಾಗಳು ಹೋಗ್ಬೇಕಲ್ಲ ಜೊತೆಗೆ. ಸೊ ಹಾಗಾಗಿ ನಾನು ಮಾಡಲೇಬೇಕಾಗಿತ್ತು. ಸೊ ಅದು ಹೋದಾಗ ನನಗೆ ಸರ್ಪ್ರೈಸ್ ಆಗಿದ್ದೆ ಫಸ್ಟ್ ಅವ್ರು ಮೇಕಪ್ ಸ್ಟಾರ್ಟ್ ಮಾಡಿದಾಗ ನನ್ನ ಫುಲ್ ಸ್ಕಿಟ್ ಅನ್ನು ಚೇಂಜ್ ಮಾಡಕ್ ಕೊಟ್ಟರು. ಸೊ ಆಮೇಲೆ ಅನ್ಕೊಂಡೆ ಲುಕ್ ವೈಸ್ ಏನೋ ಮಾಡ್ತಿದ್ದಾರೆ ಅಂತ. ಬಟ್ ಯಾವಾಗ ರಾಜೀವ್ ಸರ್ ಆಕ್ಷನ್ ಕಟ್ ಹೇಳಿದ್ರು, ಅವಾಗ ನನ್ಗೆ ಅನ್ನಿಸ್ತು, ನೀವು ಹೇಳಿದಂಗೆ ಕಾದಿದ್ದೆ ನಾನು ಕಾಯ್ತಿದ್ದೀನಿ ನಾನು ಒಳ್ಳೆ ಪಾತ್ರಕ್ಕೆ. ಅದು ಅಪರೂಪಕ್ಕೆ ಸಿಗೋದು ಗೊತ್ತಿಲ್ಲ ನನಗೆ. ಈಗ ಎಷ್ಟೊಂದು ಜನ ಸ್ನೇಹಿತರಿಗೆ ಸಿಗ್ತಾನೆ ಇರುತ್ತೆ, ಕೆಲವರಿಗೆ ಸ್ವಲ್ಪ ಲೇಟಾಗಿ ಸಿಗ್ಬೋದು. ಬಟ್ ಆ ಥರದೊಂದು ಪಾತ್ರ ಈ ಸಿನಿಮಾದಲ್ಲಂತೂ ಇದೆ. ಯಾಕೆಂದ್ರೆ ನಾನು ಮಾಡಿದ್ದು 4 ದಿನ ಕೆಲಸದಲ್ಲೇ ನನಗೆ ಅರ್ಥ ಆಯಿತು. ಇನ್ನೂ ಒಂದು 10-15-20 ದಿನ ಇದೆ ಬಾಕಿ. ಸೊ ಅದರದ್ದೊಂದು ಪಾತ್ರ ಇದು ಅನ್ಸುತ್ತೆ. ಊಟಕ್ಕೆ ಒಳ್ಳೆ ಊಟ ಕೊಟ್ಟಿಯ ಸರ್ ಅಂತ ಹೇಳ್ಬೋದು. ಸರ್ ಅದಕ್ಕಿಂತ ಗುಡ್ ನ್ಯೂಸ್ ಇದೆ ಸರ್. ಕನ್ನಡದ ಸಿನಿಮಾ ಅಲ್ಲಿವರೆಗೂ ತಲುಪಿದೆ ಅಂದ್ರೆ ಖಂಡಿತ ನಾವು ಕನ್ನಡಿಗರ ಹೆಮ್ಮೆ ಪಡುವಂತ ವಿಷಯನೇ. ಸೊ ನಮ್ಮ ಚಿಕ್ಕ ಸಿನಿಮಾನ ಆ ರೀತಿ ರಿಸೀವ್ ಮಾಡಿದ್ರೆ ಅಂದ್ರೆ ನಿಜವಾಗ್ಲೂ ಹೆಮ್ಮೆ ಆಗುವಂತ ವಿಷಯ. ಥ್ಯಾಂಕ್ ಯು ಸೋ ಮಚ್ ಸರ್. ಎಡಿಟ್ ಸಿಗ್ತಾ ಇಲ್ಲ, ನಂಗೆ ಬ್ಲಾಂಕ್ ಎಕ್ಸ್ಪ್ರೆಷನ್ ಯಾವಾಗ ಮಾತಾಡಿ. ಸರ್, ನನ್ನ ಹೆಸರು ಉಮೇಶ್ RB ಅಂತ, ಗೌಳಿ
ಮತ್ತು ಇವಾಗ ನೆಕ್ಸ್ಟ್ ಬರ್ತಾ ರಾನಿ ಸಿನಿಮಾನೇ ಎಡಿಟ್ ಮಾಡಿದ್ದೀನಿ. ಒಂದು 10-15 ಸಿನಿಮಾ ಆಗಿದೆ. ತುಫಾನ್ ಸಿನಿಮಾ ನನಗೆ ಸ್ಪೆಷಲ್ ಏನು ಅನ್ನಿಸ್ತು ಅಂದರೆ ರಾಜೀವ್ ಸರ್ ಬಂದು ಒಂದು ನರೇಷನ್ ಕೊಟ್ಟರು, ಅದು ನನಗೆ ತುಂಬ ಇಷ್ಟ ಆಯಿತು. ಆಮೇಲೆ ರೋಷನ್ ಸರು, ಆಮೇಲೆ ವಿಜುವಲ್ ನೋಡಿದಾಗ ನನಗೂ ಚಾಲೆಂಜಿಂಗ್ ಆಗಿತ್ತು. ಇದೊಂದು ತುಂಬ ವರ್ಷಗಳಾಗಿ ಈ ವರ್ಷ ನಿಮ್ಮ ಮುಂದೆ ಬಂದಿದೆ. ಇದಕ್ಕಿಂತ ತುಂಬ ಶಾರ್ಟ್ ಚೆನ್ನಾಗಿದೆ. ಇದನ್ನೆಲ್ಲ ನೆಕ್ಸ್ಟ್ ಟ್ರೈಲರ್ ಅಂತ ಇಟ್ಕೊಂಡಿದ್ದೀವಿ. ಇನ್ನು ಸಿನಿಮಾಗೆ ಬೇರೆನೇ ವರ್ಷನ್ಗಳಿದೆ. ಇದು ಜಸ್ಟ್ ಒಂದು ಗ್ಲಿಮ್ಸ್ ಅಂತ ಪ್ಲಾನ್ ಮಾಡಿದಾಗ ಇದು ನಿಮ್ಗೆ ಬಂದಿರೋದು ಒಂದು 26ನೇ ವರ್ಷನು ನೀವೆಲ್ಲ ನೋಡಿದ್ದೀರಾ. ಥ್ಯಾಂಕ್ ಯು ಸೊ ಮಚ್. ರವಿ, ಇವತ್ತು ಫಸ್ಟ್ ಲುಕ್ ಗ್ಲಿಮ್ಸ್ ವಿಡಿಯೋ ಹೆಂಗೆ ಅನಿಸ್ತು ಸರ್? ಸೂಪರ್ ಆಗಿತ್ತು ಬಿಡು. ಬಿಕಾಸ್ ನಾವು ವರ್ಕ್ ಮಾಡಿದ್ದೀರ ಅದರಲ್ಲಿ, ಈಗ ಇದು ಮಾಡೋಂಗಿಲ್ಲ. ಸೊ ನಾವು ಈಗ ಫಸ್ಟ್ ಟೈಮ್ ಮಾತಾಡೋದಿಲ್ಲ, ಲಾಸ್ಟ್ ಒಂದು ರಿಲೀಸ್ ಆದ್ಮೇಲೆ ಮಾತಾಡ್ತೀನಿ. ಬಟ್ ಅದು ರೋಷನ್ ಅವರು ಎಲ್ಲ ಮಾತಾಡ್ಬಿಟ್ರು, ಬಹಳ ವರ್ಷದಿಂದ ಗೊತ್ತು. ನನ್ನ ತಮ್ಮ ಹತ್ರ ತುಂಬ ಕಷ್ಟಪಟ್ಟಿದ್ದಾರೆ. ಆ ಕಷ್ಟಕ್ಕೆ ನಾವು ಇಲ್ಲಿ ಅವರು ಕೊಟ್ಟಾಗ್ತಾರೆ. ನನ್ನ ಹೆಚ್ಚಿಗೆ ಮಾತಾಡಲ್ಲ, ನೆಕ್ಸ್ಟ್ ರಿಲೀಸಿಂಗ್ ಟೈಮ್ ಮಾತಾಡ್ತಾರೆ. ಜೈ ನಮಸ್ಕಾರ. ತಂದೆ ತಾಯಿ ಬಂದಿದ್ದಾರೆ, ಅವ್ರಿಗೂ ಸಹ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ ನಾನು. ಥ್ಯಾಂಕ್ ಯು. ನೋಡೋದಕ್ಕೆ ಖುಷಿ ಆಗ್ತದೆ ಸರ್. ಇಡೀ ತೂಫಾನ್ ಚಿತ್ರತಂಡದ ಪರವಾಗಿ ನಾನು ನಿಮಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಓಕೆ ಕೊಡಿ ಸರ್.